ಆ್ಯಂಡ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ನಾವು ಎಲ್ಲರೂ ಇದು ಅಡ್ರೆಸ್ ಮಾಡಲಿ ಅಂತ ಕಾಯ್ತಾ ಇರುವಂಥದ್ದು. ಆ್ಯಂಡ್ ತುಂಬ ಡಿಸ್ಕಷನ್ಸ್ ನಡೀತಾನೆ ಇದೆ ಆಫ್ ಲೇಟ್ ಇದ್ರ ಬಗ್ಗೆ. ಗೋಲ್ಡ್, ಸಿಲ್ವರ್ ಆ್ಯಂಡ್ ಕಾಪರ್. ಕೆಲ ತಿಂಗಳುಗಳ ಮುಂಚೆವರೆಗೂ ಗೋಲ್ಡ್ ಸಿಲ್ವರ್ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಹೊಸದಾಗಿ ಅಡಿಷನ್ ಇಸ್ ಕಾಪರ್. ಒಂದು, ಡು ಯು ಥಿಂಕ್ ಸಿಲ್ವರ್ ಕ್ಯಾನ್ ಬಿ ದ ನೆಕ್ಸ್ಟ್ ಗೋಲ್ಡ್ ಅಂತ? ಎರಡನೇದು, ಡು ಯು ಥಿಂಕ್ ಕಾಪರ್ ಕೂಡ ಸಡನ್ ಆಗಿ ಇವಾಗ ಹೇಗೆ ಸಿಲ್ವರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಲೆವೆಲ್ಗೆ ಬೂಮ್ ಆಯ್ತು ಪ್ರೈಸಸ್, ಅದೇ ತರ ನೆಕ್ಸ್ಟ್ ಕಾಪರ್ ಈ ಪೊಸಿಷನ್ ನ ಫಿಲ್ ಮಾಡುತ್ತೆ ಅನ್ಸುತ್ತಾ? ಸೊ ಇದನ್ನು ಸ್ವಲ್ಪ ದೊಡ್ಡ ಆನ್ಸರ್ ಹೇಳ್ತೀನಿ, ಬಿಕಾಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದಕ್ಕೆ ನಾನು ಸ್ಟೋರಿ ಹೇಳ್ತೀನಿ. ಸ್ಟೋರಿ ಅಲ್ಲ, ದಿಸ್ ಇಸ್ ಫ್ಯಾಕ್ಟ್. ಸೊ 1914 ಫಸ್ಟ್ ವರ್ಲ್ಡ್ ವಾರ್ ಆದಾಗ, 1914 to 1918, ನೀವು ಆ್ಯಕ್ಚುಲ್ ಆಗಿ ನೋಡೋಕಾದ್ರೆ ಅದು ವರ್ಲ್ಡ್ ವಾರ್ ಅಲ್ಲ. ಅದು ಬರೀ ಯೂರೋಪಲ್ಲಿ ಆಗಿದ್ದು. ಬಟ್ ದೇವರ್ ರೂಲಿಂಗ್ ಆಲ್ ಓವರ್ ದ ವರ್ಲ್ಡ್. ಯಾಕಂದ್ರೆ ನಮಗೂ ಅವಾಗ ಇಂಗ್ಲೆಂಡ್ ಅವರು ರೂಲ್ ಮಾಡ್ತಾಯಿದ್ರು. ಅವ್ರ ದೇಶ ಯುದ್ಧ ಆದಾಗ ಅವ್ರು ವರ್ಲ್ಡ್ ವಾರ್ ಅಂದ್ರೆ ನಾವು ಅಂದ್ಬಿಟ್ಟು ಒಪ್ಕೊಂಡ್ವಿ. ನೀವು ರಿಯಲ್ ಆಗಿ ನೋಡಿದ್ರೆ ಇಟ್ ವಾಸ್ ಎ ಯುರೋಪ್ ವಾರ್. ಅಮೇರಿಕಾನು ತುಂಬ ದೂರ ಆಯಿತು, ಅಮೇರಿಕಾಗೆ ಎಫೆಕ್ಟ್ ಆಗಿಲ್ಲ. 1860 ಅಮೇರಿಕಾ ಮತ್ತು ಯುರೋಪ್ ಭಾಳ ಫ್ರೆಂಡ್, ಭಾಳ ಕ್ಲೋಸ್. ಅವರಿಬ್ಬರು ಜೊತೆಗೆ ಬೆಳ್ಕೊಂಡು ಹೋದರು. ಸೊ ಬೋತ್ ವರ್ ಗ್ರೋಯಿಂಗ್ ಅರೌಂಡ್ 8%. ಫಸ್ಟ್ ವರ್ಲ್ಡ್ ವಾರ್ ಆದಾಗ ಯುರೋಪ್ ಇದೆಯಲ್ಲ, ಅದು ಗ್ರೋ ಆಗ ಸ್ವಲ್ಪ ಸ್ಲೋ ಆಯಿತು. 8% 6% ಆಗಿಬಿಡ್ತು. ಅಮೇರಿಕಾ 8% ಬೆಳ್ಕೊಂಡು ಹೋಯ್ತು. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಇದ್ದಾಗ ಏನಾಯಿತು, ಆಬ್ವಿಯಸ್ಲಿ ಅಮೇರಿಕಾ ವಾಸ್ ಆನ್ ಟಾಪ್, ಯುರೋಪ್ ಸ್ವಲ್ಪ ಕಮ್ಮಿ ಇತ್ತು. ಇನ್ಫ್ಯಾಕ್ಟ್ ನೀವು ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ನೋಡಿದ್ರೆ ಯುರೋಪು ಯಾವುದು ಒಂದೊಂದು ದೇಶನೇ ಅವ್ರು ಆಳ್ಕೊಂಡು ಒಂದೊಂದೊಂದು ಆ್ಯಡ್ ಮಾಡ್ಕೊಂಡು ಇದ್ರಲ್ಲ, ಸ್ಟಾಪ್ ಆಗಿಬಿಡ್ತು. ಹೊಸ ದೇಶನ ಆ್ಯಡ್ ಮಾಡೋಕ್ಕೆ ಆಗಿಲ್ಲ ಅವರು. ಸೆಕೆಂಡ್ ವರ್ಲ್ಡ್ ವಾರ್ ಬಂದಾಗ ಯುರೋಪ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗಿಬಿಡ್ತು. ಪೋಲ್ಯಾಂಡು, ಜರ್ಮನಿ, ದೇ ಗಾಟ್ ಡಿಸ್ಟ್ರಾಯ್ಡ್ ಲೈಕ್ ಎನಿಥಿಂಗ್. ಅಮೇರಿಕಾ ದೂರ ಆಯಿತು, ಅದಕ್ಕೆ ಸ್ವಲ್ಪ ಏಟ್ ಬಿದ್ದು. ಯಾವುದು ಪರ್ಲ್ ಹಾರ್ಬರ್ ಒಂದೇ ಏಟ್ ಬಿದ್ದಿದ್ದು. ಅಮೇರಿಕಾ ಆ್ಯಕ್ಚುಲಿ ಏಟ್ ಬಿದ್ದಿಲ್ಲ. ರಿಯಲ್ ಆಗಿ ನೋಡಿದ್ರೆ ಅಮೇರಿಕಾಗೆ ಏಟ್ ಬಿದ್ದಿಲ್ಲ. ಯುರೋಪ್ ಮಾತ್ರ ಕಂಪ್ಲೀಟ್ ಡಿಸ್ಟ್ರಾಯ್ ಆಗಿಬಿಡ್ತು. ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಎಷ್ಟು ಏಟ್ ಬಿತ್ತಂದರೆ ಸುಮಾರು ದೇಶಗಳಿಗೆ ಸ್ವಾತಂತ್ರ್ಯ ಬಂದಿದೆ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ. ನಮಗೂ ಆವಾಗಲೇ ಬಂದಿದ್ದು. ಸೊ ಸುಮಾರು, ಯಾಕಂದರೆ ಅವ್ರ ದೇಶನೇ ನೋಡ್ಕೊಳಕ್ಕೆ ದುಡ್ಡಿಲ್ಲ ಅಂದರೆ ಬೇರೆ ದೇಶ ಹೆಂಗೆ ನೋಡ್ಕೊಂಡಾರೆ. ಸೊ ಈ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಯುರೋಪ್ ಕಂಪ್ಲೀಟ್ ಡಿಸ್ಟ್ರಾಯ್ ಆದಮೇಲೆ ವರ್ಲ್ಡ್ನಲ್ಲಿ 2 ದೇಶಗಳು ಸುಮಾರು ಸಾಹುಕಾರ ಅಂದ್ಬಿಟ್ಟು ಬಂತು. ವೆರಿ ಪವರ್ಫುಲ್ ಬಂತು. ಒಂದು USA, ಇನ್ನೊಂದು USSR. ಈ ರಷ್ಯಾ ಇದೆಯಲ್ಲ, ಅದು ಮೊದಲ ಹೆಸರು USSR ಅಂದ್ಬಿಟ್ಟು. ಸೊ ಈ 2 ದೇಶಗಳು ಬಂತು. ಸೊ ಈ ಎಲ್ಲ ದೇಶಗಳು ಸೇರ್ಕೊಂಡು ಅವ್ರು ಕರೆದ್ರು, ಬಾಪ ನೀವಿಬ್ಬರು ದೊಡ್ಡವರಾಗಿದ್ದೀರಾ, ನಮ್ಗೆ ಸ್ವಲ್ಪ ಸಹಾಯ ಮಾಡಿ ಅಂದ್ಬಿಟ್ಟು. ಈ ಸಹಾಯ ಮಾಡಿ ಬಂದಾಗ USSR ಹೇಳ್ಬಿಟ್ಟ, ನೋಡಪ್ಪ ನಾನು ಸಹಾಯ ಮಾಡೋದು ಓನ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ಗಳಿಗೆ, ನಾನು ನಿಮಗೆಲ್ಲ ಹೆಲ್ಪ್ ಮಾಡಲ್ಲ ಅಂದ್ಬಿಟ್ಟ. ಸೊ ಯಾರು ಇದ್ದಿದ್ದವಾಗ ಒಬ್ಬನೇ US, ಅವನು ದೊಡ್ಡ ಅಣ್ಣ ಆಗ್ಬಿಟ್ಟ ಅವನು. ಸೊ USA ಬಿಕೇಮ್ ಬಿಗ್ ಬ್ರದರ್ ಫಾರ್ ದ ಎಂಟೈರ್ ವರ್ಲ್ಡ್. ಸೊ USA ಏನು ಹೇಳ್ದ, ಆಯ್ತಪ್ಪ ನೀವು ಬೆಳ್ಳಿಗಿದ್ದೀರಾ, ನೀವು ವೈಟು ನಾನು ವೈಟು, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನಿಮ್ಮ ದೇಶಗಳಲ್ಲಿ ನೀವು ಫ್ಯಾಕ್ಟ್ರಿ ಹಾಕೊಳ್ಳಿ, ನೀವೇನು ತಯಾರಿಸೋ ನಾನು ತೊಗೊಳ್ತೀನಿ, ಸೊ ನಾನೇ ದುಡ್ಡು ಕೊಡ್ತೀನಿ ಅಂದ. ಸೊ ಇದರಿಂದ ಏನಾಯಿತು, USAಗೆ ಏನು ಲಾಭ, ಎಲ್ಲ ಚೀಪಾಗಿ ಸಿಗ್ತಾ ಇದೆ. ಇವ್ರಿಗೆಲ್ಲ ಏನು ಲಾಭ ಅಂದರೆ ದುಡ್ಡು ಸಿಗುತ್ತೆ, ಕೆಲಸಗಳು ಸಿಗುತ್ತೆ, ಸೊ ಜನರಿಗೆ ಊಟನೂ ಸಿಗುತ್ತೆ. ಸೊ ಈ ಥರ 1 ವರ್ಷ ನಡೀತು. ಒಂದೇ ವರ್ಷ 1 ವರ್ಷ ನಡೆದಾದ್ಮೇಲೆ ಅಮೇರಿಕಾ ಒಂದು ಎಮರ್ಜೆನ್ಸಿ ಮೀಟಿಂಗ್ ತರ್ತು. ಎಮರ್ಜೆನ್ಸಿ ಮೀಟಿಂಗ್ ಬಂದಾಗ ಎಲ್ಲ ದೇಶಗಳಿಗೂ ಭಯ, ಏನಪ್ಪ 1 ವರ್ಷದಿಂದ ಇವನಿಂದ ಊಟ ಸಿಗ್ತಾ, ಇವಾಗ ಏನು ಮಾಡ್ತಾನೆ ಇವನು ಅಂದ್ಬಿಟ್ಟು. ಅಮೇರಿಕಾ ಮೀಟಿಂಗಲ್ಲಿ ಕರೆದು ಏನು ಹೇಳ್ದ ಅಂದರೆ, ನೋಡಪ್ಪ ನಾನು ನಿಮಗೆ ಕೊಡ್ತಾ ಇದ್ದೀನಲ್ಲ ವ್ಯಾಪಾರ ಕೊಡ್ತೀನಿ, ಆದರೆ ನಾನು ನಿಮಗೆ ಡಾಲರ್ ಕೊಡೋದು, ನೀವು ನಮಗೆ ಪೌಂಡ್ ಕೊಡೋದು, ನೀನು ಸ್ಟೆರ್ಲಿಂಗ್ ಕೊಡೋದು, ನೀವು ನಂಗೆ ಲಿರಾ ಕೊಡೋದು, ಅದೆಲ್ಲ ತೊಂದರೆ ಆಗ್ತಾಯಿದೆ. ನಾನು ಡಾಲರ್ ಕೊಡ್ತೀನಿ, ನೀವು ನನಗೆ ಡಾಲರೇ ಕೊಡಿ, ಹಂಗಿದ್ರೆ ವ್ಯಾಪಾರ ಮಾಡೋಣ, ಇಲ್ಲಾಂದ್ರೆ ಬೇಡ ಅಂದ್ಬಿಟ್ಟು ಹೇಳಿದ್ರು. ಸೊ ಈ ಫ್ರಾನ್ಸು ಇವ್ರಿಗೆಲ್ಲ, ಜರ್ಮನಿಗೆಲ್ಲ ಏನಂದರೆ ಅಮೇರಿಕಾಗೆ ಇಂದ ದುಡ್ಡು ಬೇಕು, ಅವ್ರಿಗೆ ಕೆಲಸ ಬೇಕು. ಯಾಕೆ ಒಪ್ಕೊಂಡಿಲ್ಲ ಅಂದರೆ ಹೋಗ್ಬಿಡುತ್ತೆ, ಆಯ್ತು ಅಂದ್ಬಿಟ್ಟು ಒಪ್ಕೊಂಡ್ರು. ಬಟ್ ಅವ್ರಿಗೂ ಒಂದು ಡೌಟ್ ಇತ್ತು, ಕೇಳಿದ್ರು, ಆಸ್ಟ್ರಿಯಾ ಕೊಡ್ತೀನಿ, ಫ್ರಾನ್ಸು ಕೊಡ್ತೀನಿ. ಅವಾಗ ನಾನು ಅವ್ರು ಡಾಲರ್ ಒಪ್ಪಲ್ವಲ್ಲ, ಏನು ಮಾಡಲಿ ಅಂದ್ಬಿಟ್ಟು. ಸೊ ಅಮೇರಿಕಾ ಒಂದು ಪ್ರಾಮಿಸ್ ಮಾಡ್ದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಪ್ರಾಮಿಸ್ ಮಾಡ್ದು, ನೀವು ಜಗತ್ತಿನಲ್ಲಿ ಎಲ್ಲನೂ ಹೋಗಿ ವೇರೆವರ್ ಯು ಗೋ, 28 ಡಾಲರ್ ಕೊಟ್ಟರೆ 1 ಗ್ರಾಮ್ ಗೋಲ್ಡ್ ಕೊಡ್ತೀನಿ ಅಂದರು. ಸೊ $28 ಅಂದರೆ ಎಷ್ಟಾಗುತ್ತೆ ಇವತ್ತಿಂದ, ಎಷ್ಟು, ಇದು $100 ಲೆಕ್ಕ ಹಾಕೊಳ್ಳಿ. 2800 ರೂಪಾಯಿ ಕೊಟ್ಟರೆ ನಾನು 1 ಗ್ರಾಮ್ ಗೋಲ್ಡ್ ಕೊಡ್ತೀನಿ ಅಂದರು. ಎಷ್ಟಿದೆ 1 ಗ್ರಾಮ್ ಇವತ್ತು? ಸೊ ಅಷ್ಟು ಪವರ್ಫುಲ್ ಇತ್ತು ಅಮೇರಿಕಾ, ಅಷ್ಟು ಪವರ್ಫುಲ್ ಇತ್ತು. ಸೊ ಅವಾಗ ಜಗತ್ತಲ್ಲಿ ಎಲ್ಲೋದ್ರೂ ಡಾಲರ್ ಕೊಟ್ಟರೆ ಸಾಕು, ಅವ್ರಿಗೆ ಗೋಲ್ಡ್ ಸಿಗ್ತಾಯಿತ್ತು. ಸೊ ಜಗತ್ತಲ್ಲಿ ಅವಾಗ ವ್ಯಾಪಾರ ಹೆಂಗಾಗ್ತಾಯಿತ್ತು, ಗೋಲ್ಡಲ್ಲಿ ಆಗ್ತಾಯಿತ್ತು. ಸೊ ಬರ್ತಾ 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 ಗೋಲ್ಡ್ ಬೇಡ ನಮಗೆ, ಡಾಲರ್ ಇದೆ, ಗೋಲ್ಡ್ ಏನಿಗೆ ಇಟ್ಕೊಳೋದು, ಯಾರನ್ನ ಕಳ್ತನ ಮಾಡಿಬಿಟ್ರೆ. ಸೊ ಇವಾಗ ನೀವು ನೋಡಿರ್ಬೋದು, ಇವಾಗಲೂ ನೀವು ಸಪೋಸ್ ಇಂಡೋನೇಷ್ಯಾ, ಈ ಥಾಯ್ಲ್ಯಾಂಡ್ಗೆಲ್ಲ ನೀವು ಟ್ರಾವೆಲ್ಗೆ ಹೋದಾಗ ನೋಡ್ಬೋದು, ನೀವು ಡಾಲರ್ ಕೊಟ್ಟರೆ ತೊಗೊಳ್ತಾರೆ. ದೇ ವಿಲ್ ಅಕ್ಸೆಪ್ಟ್ ಡಾಲರ್, ಬಿಕಾಸ್ ಡಾಲರ್ ಎಲ್ಲ ಕಡೆ ನಡೆಯುತ್ತೆ. ಸೊ ವರ್ಲ್ಡ್ ವೈಡ್ ಏನಾಯಿತು, ಅವರವರ ದೇಶಗಳ ಕರೆನ್ಸಿ ಬಿಟ್ಟು ಡಾಲರ್ ಇಟ್ಕೊಂಡು ಶುರು ಮಾಡಿದ್ರು ಜನರು. ಸೊ ನಮಗೆ ಏನಾದ್ರು ತೊಂದರೆ ಆದರೆ ನಾನು ಡಾಲರ್ನ ತೊಗೊಂಡೋದ್ರೆ ವ್ಯಾಪಾರ ಆಗುತ್ತೆ, ನನಗೆ ಗೋಲ್ಡು ಬೇಕಾಗಿಲ್ಲ. ಸೊ ಗೋಲ್ಡ್ಗೆ ಸಿಕ್ಕಾಪಟ್ಟೆ ವ್ಯಾಪಾರ, ಡಿಮ್ಯಾಂಡ್ ಕಮ್ಮಿ ಆಯಿತು.
ಇನ್ಫ್ಯಾಕ್ಟ್ ನೀವು ವರ್ಲ್ಡ್ ರಿಸರ್ಚ್ ನೋಡಿದ್ರೆ, ವರ್ಲ್ಡ್ ಡೇಟಾ ನೋಡಿದ್ರೆ 1980 ಇಂದ 2007 27 ವರ್ಷ ಗೋಲ್ಡ್ಗೆ 0 ರಿಟರ್ನ್ಸ್, 1% ರಿಟರ್ನ್ ಕೊಟ್ಟಿಲ್ಲ, 0 ರಿಟರ್ನ್ಸ್. ಸೊ ಗೋಲ್ಡು ಮೈನಸ್ ಆಗುತ್ತೆ ಅಂದ್ಬಿಟ್ಟಿಲ್ಲ, ಮೈನಸ್ ಆಗುತ್ತೆ ಗೋಲ್ಡ್ ಯಾವಾಗಲೂ ಮೇಲೆ ಹೋಗಲ್ಲ. ಸೊ ಈ ಥರನೇ ನಡ್ಕೊಂಡೋಯ್ತು. ಸೊ 2007ನಲ್ಲಿ ನಾನು ಹೇಳಿದ್ನಲ್ಲ, 1980 to 2007 ಗೋಲ್ಡ್ 0 ಇತ್ತು. 2007ನಲ್ಲಿ ಸಮಥಿಂಗ್ ಚೇಂಜ್ ಆಯಿತು. ಏನು ಚೇಂಜ್ ಆಯಿತು? ಸೊ ಅಮೇರಿಕಾದಲ್ಲಿ ಲೇಮ್ಯಾನ್ ಬ್ರದರ್ಸ್ ಅನ್ನೋ ಒಂದು ಕಂಪನಿ ಇತ್ತು, ಅದು ಕ್ರ್ಯಾಶ್ ಆಯಿತು. ಲೇಮ್ಯಾನ್ ಬ್ರದರ್ಸ್ ಅಂದರೆ ಏನು? ಅದೊಂದು ಬ್ಯಾಂಕು. ಸೊ ಅದು ಕ್ರ್ಯಾಶ್ ಆದರೆ ನಮಗೇನಂದರೆ, ಸೊ ಇಂಡಿಯಾನಲ್ಲಿ HDFC ಬ್ಯಾಂಕು, ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ಒಂದೇ ಸಲ ಕ್ರ್ಯಾಶ್ ಆದರೆ ಏನಾಗುತ್ತೆ ಇಂಡಿಯಾ? ಆ ಥರ ಲೇಮ್ಯಾನ್ ಬ್ರದರ್ಸ್ ಆಗಿದ್ದಕ್ಕೆ ಎಂಟೈರ್ ವರ್ಲ್ಡ್ಗೆ ತೊಂದರೆ ಆಯಿತು. ಎಂಟೈರ್ ವರ್ಲ್ಡ್ಗೆ ತೊಂದರೆ ಎಷ್ಟಾಯ್ತು ಅಂದರೆ, ಇಂಡಿಯಾನಲ್ಲಿ ಕೂಡ ಸ್ಟಾಕ್ ಮಾರ್ಕೆಟು 21,000 ಆಯ್ತು, 7,000 ಆಗಿ ಬಂದ್ಬಿಡ್ತು. ಅಷ್ಟೊಂದು ಬಿತ್ತು ಸ್ಟಾಕ್ ಮಾರ್ಕೆಟ್. ಅಂದರೆ ವರ್ಲ್ಡ್ಗೆ ಅಷ್ಟು ಏಟು ಬಿತ್ತು. ಅಷ್ಟು ಏಟು ಬಿದ್ದಾಗ ಸುಮಾರು ದೇಶಗಳಿಗೆ ಡೌಟ್ ಬಂದ್ಬಿಡ್ತು, ಏನಪ್ಪ ಅಮೇರಿಕಾ ದೊಡ್ಡಣ್ಣ, ಇಷ್ಟು ಪವರ್ಫುಲ್ ಕಂಟ್ರಿ, ಒಂದು ಬ್ಯಾಂಕ್ನ ಸೇವ್ ಮಾಡೋಕ್ಕಾಗಿಲ್ವಾ ಅಂದ್ಬಿಟ್ಟು ಡೌಟ್ ಬಂತು ಅಷ್ಟೇ. ಯಾರು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಆದರೆ ಇಂಡಿಯಾ ಮತ್ತು ಚೈನಾ ಸ್ವಲ್ಪ ಹುಷಾರಾದರು. ನಾವು ಅಮೇರಿಕಾ ಮೇಲೆ ಅಷ್ಟು ನಂಬಂಗಿಲ್ಲ ಅಂದ್ಬಿಟ್ಟು ಇಂಡಿಯಾ ಅವರು ಆವಾಗ ಸ್ವಲ್ಪ ಗೋಲ್ಡ್ಗಳು ತೊಗೊಂಡು ಶುರು ಮಾಡಿದ್ರು. ಚೈನಾದಲ್ಲಿ ಅಲ್ಲಿವರೆಗೂ ಗೋಲ್ಡ್ ವಾಸ್ ಬ್ಯಾಂಡ್. ಯಾವುದೇ ಪಬ್ಲಿಕ್ ಗೋಲ್ಡ್ ಇಟ್ಕೊಂಡಂಗೆ ಇರಲಿಲ್ಲ. ಗೋಲ್ಡ್ ಇಟ್ಕೊಂಡ್ರೆ ಅವ್ರು ಜೈಲ್ ಆಗ್ತಾಯಿದ್ರು. ಸೊ ಈ ಥರ 200-300 ವರ್ಷ ಗೋಲ್ಡ್ ಇಟ್ಕೊಂಡಂಗೆ ಇಲ್ದಿರೋ ಚೈನಾ, ದೇ ಲೆಟ್ ದೇರ್ ಪಬ್ಲಿಕ್ ಸ್ಟಾರ್ಟ್ ಬೈಯಿಂಗ್ ಗೋಲ್ಡ್. ಸೊ ಚೈನಾದಲ್ಲಿ ಗೋಲ್ಡ್ ಶುರು ಮಾಡಿದ್ರು, ಪಬ್ಲಿಕ್ಕು ಗೋಲ್ಡ್ ತೊಗೊಂಡು ಶುರು ಮಾಡಿದ್ರು. ಸೊ 2007ಇಂದ ಅದಕ್ಕೆ ವರ್ಲ್ಡ್ ನೀವು ಗೋಲ್ಡ್ ನೋಡಿದಾಗ ಹಿಂಗೆ ಸ್ವಲ್ಪ ಬೆಳ್ಕೊಂಡೋಯ್ತು ನಿಧಾನಕ್ಕೆ. ದೆನ್ 2022ನಲ್ಲಿ ರಷ್ಯಾ ಯುಕ್ರೇನ್ಗೆ ಅಟ್ಯಾಕ್ ಮಾಡಿದಾಗ ಅಮೇರಿಕಾ ಸುಮಾರು ಧಮ್ಕಿ ಕೊಡ್ತು, ವಾಪಸ್ ಹೋಗ್ಬಿಡು, ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು. ಸೊ ರಷ್ಯಾ ಕೇರ್ ಮಾಡಿಲ್ಲ. ಆವಾಗ ರಷ್ಯಾಗೆ ಒಂದು ಪಾಠ ಕಳ್ಸೋಣ ಅಂದ್ಬಿಟ್ಟು ಏನು ಮಾಡಿದ್ರು, ಅಮೇರಿಕಾ ಏನು ಹೇಳ್ದು, ಎಲ್ಲ ದೇಶಗಳಿಗೆ ಹೇಳ್ದು, ಎಲ್ಲೆಲ್ಲಿ ರಷ್ಯಾದು ಡಾಲರ್ ಇದೆ, ಅಮೇರಿಕಾ ಡಾಲರ್ ಇದೆ, ಅದೆಲ್ಲ ಜಪ್ತಿ ಮಾಡಿಬಿಡಿ, ಅದೆಲ್ಲ ರಷ್ಯಾ ಕೊಡೋಂಗಿಲ್ಲ, ನೀವು ನಮ್ಮ ದುಡ್ಡು ಅದು ವಾಪಸ್ ಕೊಟ್ಬಿಡಿ ಅಂದ್ಬಿಡ್ತು. ಸೊ ಇದಾಗಿದ್ದಕ್ಕೆ ರಷ್ಯಾದು $350 ಬಿಲಿಯನ್ ಒಂದೇ ದಿನದ ಝೀರೋ ಆಗ್ಬಿಡ್ತು. $350 ಬಿಲಿಯನ್ ಎಷ್ಟಂದರೆ ಎಂಟೈರ್ ಇಂಡಿಯಾದು GDP ಎಷ್ಟು ಬರುತ್ತೆ ಅಷ್ಟು ದುಡ್ಡು ಝೀರೋ ಆಗ್ಬಿಡ್ತು, ವೈಪ್ ಆಫ್ ಆಗ್ಬಿಡ್ತು. ಇದಾಗಿದ ತಕ್ಷಣ ಎಲ್ಲ ದೇಶಗಳು ಭಯ ಆಗ್ಬಿಡ್ತು. ರಷ್ಯಾ ಅಂತ ನ್ಯೂಕ್ಲಿಯರ್ ಪವರ್ಗೆ ಹಿಂಗೆ ಮಾಡಿದಾನ ಅಮೇರಿಕಾ ಅಂದರೆ ನಮಗೂ ಮಾಡ್ಬೋದು, ಆದರೆ ನಾವು ಡಾಲರ್ ಎಲ್ಲ ಇಟ್ಟಿರೋದು ಡೇಂಜರು, ಡಾಲರ್ ಇನ್ಮೇಲಿಂದ ಇಳಿಸ್ಬೇಡ, ಡಾಲರ್ನ ಕಮ್ಮಿ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದ್ರು. ಸೊ ನಾವು ಜಗತ್ತಲ್ಲಿ ಎಲ್ಲ ಈ RBI ಹೆಂಗೆ ನಮ್ಮ ಇಂಡಿಯಾನಲ್ಲಿ RBI ಇದೆ, ಈ ಥರ ಎಲ್ಲ ದೇಶಗಳದ್ದು ನಾವು ಬ್ಯಾಂಕ್ ಲೆಕ್ಕ ಹಾಕೊಂಡಾಗ ಅವರು ದುಡ್ಡು ವೆರೈಟಿ ಇಟ್ಟಿರ್ತಾರೆ. ನಾವು ಹೆಂಗೆ FD ಇಡ್ತೀವಿ, ಶೇರ್ಸಲ್ಲಿ ಇಡ್ತೀವಿ, ಅವರು ವೆರೈಟಿ ಇಡ್ತಾರೆ. ಈ ಥರ ಸುಮಾರು ಕಂಟ್ರಿಗಳು ತುಂಬ ದುಡ್ಡು ಡಾಲರ್ ಇಡ್ತಾರೆ. ಇನ್ಫ್ಯಾಕ್ಟ್ ಸಮ್ ಕಂಟ್ರೀಸ್, ಈ ಎಲ್ ಸಾಲ್ವಾಡೋರು ಅಂತ ಇದೆಲ್ಲ 100ಕ್ಕೆ 100 ಡಾಲರಲ್ಲಿದೆ. ಈ ಥರ ನೋಡಿದಾಗ 78% ಡಾಲರಲ್ಲಿತ್ತು ಜಗತ್ತು ದುಡ್ಡು. ಸೊ ಏನು ಮಾಡಿದ್ರು, ಡಾಲರ್ ಬೇಡ ಇನ್ಮೇಲಿಂದ. ಸೊ ಡಾಲರ್ ಎಷ್ಟಾಗುತ್ತೋ ಅಷ್ಟು ಸೇಲ್ ಮಾಡೋದು, ಅದ್ರ ಜಾಗದಲ್ಲಿ ಗೋಲ್ಡ್ ತೊಗೊಳೋದು, ಇದನ್ನು ಶುರು ಮಾಡಿದ್ರು. ಸೊ 70, 65, 60, 55, 50. ಸದ್ಯಕ್ಕೆ ಇವತ್ತಿಗೆ ಜಗತ್ತಲ್ಲಿ 45% ಡಾಲರ್ ಇದೆ, 45%. ಸೊ ಈ ಡಾಲರ್ ಕಮ್ಮಿ ಆದಾಗ ಅವ್ರು ಏನೋ ತೊಗೊಬೇಕು ತಾನೆ, ಯಾವ ತೊಗೊಂಡಿದ್ದವರು, ಅವ್ರು ತೊಗೊಂಡಿದ್ದೆ ಗೋಲ್ಡ್. ಸೊ ಅದಕ್ಕೆ 2022ಇಂದ ನೀವು ನೋಡಿ ಗೋಲ್ಡು ಹೆಂಗೆ ಬೆಳೆದಿದೆ ಅಂದರೆ ಯಾರೂ ನಂಬಕ್ಕೆ ಆಗಲ್ಲ. ಆ ಥರ ಅಷ್ಟು ಫಾಸ್ಟಾಗಿ ಬೆಳೆದ್ಬಿಟ್ಟಿದೆ. ಒಳ್ಳೆ ಜೆ ಲೆಟ್ರ್ ಹೆಂಗಿದೆ ಆ ಥರ ಬೆಳೆದ್ಬಿಟ್ಟಿದೆ. ಸೊ ಇವಾಗ ಮುಂದೆ ಏನಾಗುತ್ತೆ? ಸೊ ಇವಾಗ ನಾನೇನು ಹೇಳಿದೆ, 45% ಇದೆ ಜಗತ್ತಲ್ಲಿ ಗೋಲ್ಡು. ಸೊ ನೀವು ಯಾವುದೇ ದೇಶ ಕೇಳಿ, ಯಾರನ್ನ ಮಾಮೂಲಿ ಸಾಮಾನ್ಯ ಮನುಷ್ಯನ ಕೇಳಿ, ನಿನಗೆ ಅಮೇರಿಕಾ ಮೇಲೆ ಒಪ್ಪಿದೆಯೇನಪ್ಪ, ಡಾಲರ್ ಮೇಲೆ ಒಪ್ಪಿದೆ ಇಲ್ಲ ಅಂತಾರೆ. ಇಲ್ಲ ಅಂದರೆ ಏನರ್ಥ, ಈ 45 ಇರೋದು 40 ಬರುತ್ತೆ, 35 ಬರುತ್ತೆ, 30 ಬರುತ್ತೆ, 20 ಬರುತ್ತೆ, 10 ಬರುತ್ತೆ. ಸೊ ಇದೆಲ್ಲ ಬಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಈ ದುಡ್ಡೆಲ್ಲ ನಾವು ಹೋಗಬೇಕು, ಅದು ಹೋಗೋದೇ ಗೋಲ್ಡ್ಗೆ. ಸೊ ಗೋಲ್ಡ್ ನಾವು ಏನು ನೋಡ್ತಾ ಇದ್ದೀವಿ, ನಾನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ಜಸ್ಟ್ ಎನ್ ಇಂಟರ್ವಲ್. ಇನ್ನು ಕ್ಲೈಮ್ಯಾಕ್ಸ್ ಬಾಕಿ ಇದೆ, ಇನ್ನು ತುಂಬ ಬಾಕಿ ಇದೆ. ವಿಚ್ ಮೀನ್ಸ್ ಗೋಲ್ಡ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಡಸ್ ಡೆಫಿನೆಟ್ಲಿ ಮೇಕ್ ಸೆನ್ಸ್. ಸೊ ಈ ರೇಟ್ ತುಂಬ ಜಾಸ್ತಿನಾ ಇರ್ಬೋದು, ಈ ರೇಟ್ ತುಂಬ ಸ್ವಲ್ಪ ಜಾಸ್ತಿ ಆಗಿರಬೇಕು. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 2028-29 ರೇಟು ಇವಾಗಲೇ ಬಂದುಬಿಟ್ಟಿದೆ. ಸೊ ಇನ್ ಬಿಟ್ವೀನ್ ಒಂದು 6 ತಿಂಗಳು 1 ವರ್ಷ ಕೆಲಸ ಮಾಡಿದ್ರೆ ಇರ್ಬೋದು. ಆದರೆ ನಾನು 10 ವರ್ಷಕ್ಕೆ 15 ವರ್ಷಕ್ಕೆ 20 ವರ್ಷಕ್ಕೆ ಅಂದರೆ ಡೆಫಿನೆಟ್ಲಿ ಮೇಕ್ ಸೆನ್ಸ್. ಸೊ ಇದು ಗೋಲ್ಡ್ ಆಯಿತು, ರೈಟ್? ಸೊ ಇದೇ ಥರ ನಾವು ಸಿಲ್ವರ್ ಬರ್ತೀವಿ. ಸೊ ಸಿಲ್ವರ್ದು ಪ್ರಾಬ್ಲಮ್ ಏನಂದರೆ, ಸಿಲ್ವರ್ಗೆ ಮೊದಲು ಯೂಸೇಜ್ ಇರಲಿಲ್ಲ, ಯಾರು ಹಾಕೊಳ್ಳಲ್ಲ. ಸಿಲ್ವರ್ ಎಲ್ಲ ಹಾಕೊಂಡಾರ ಕತ್ತಿಗೆ, ಸಿಲ್ವರ್ ವಾಸ್ ಓನ್ಲಿ ಫಾರ್ ಕಾಲ್ಗೆ ಹಾಕೊಳೋದು, ಎಲ್ಲ ಒಂದು ಬಳೆ ಆ ಥರ ಇತ್ತು. ಸೊ ಸಿಲ್ವರ್ದು ಯೂಸೇಜ್ ಯಾವಾಗ ಶುರು ಆಯಿತು ಅಂದರೆ, ಲಾಸ್ಟ್ 4-5 ಇಯರ್ಸಲ್ಲಿ ಈ ಮಾತ್ರೆಗಳಲ್ಲಿ ಸಿಲ್ವರ್ ಮೊದಲಿಂದ ಯೂಸ್ ಮಾಡ್ತಾರೆ. ಅದು ಬಿಟ್ಟು ಮೊಬೈಲಲ್ಲಿ,
ಲ್ಯಾಪ್ಟಾಪಲ್ಲಿ, ಸೋಲಾರ್ ಪ್ಯಾನಲಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಬಂದ್ಬಿಡ್ತು. ಎಲೆಕ್ಟ್ರಿಕ್ ವೆಹಿಕಲ್ ಸಿಲ್ವರ್ ಬೇಕೇ ಬೇಕು. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಎಷ್ಟು ಪಾಪ್ಯುಲರ್ ಆಗುತ್ತೆ ಅಷ್ಟು ಸಿಲ್ವರ್ ಬೇಕೇ ಬೇಕು, ಅಷ್ಟು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸಿಲ್ವರ್ದು ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಸೊ ನಮ್ಮ ಅಜ್ಜಿ ಮುತ್ತಜ್ಜಿ ಹಾಕೊಂಡಿರೋ ಗೋಲ್ಡ್ ಕೂಡ ನಮ್ಮ ಮೊಮ್ಮಗೂ ಯೂಸ್ ಮಾಡ್ಬೋದು, ಬೇರೆ ವೆರೈಟಿನಲ್ಲಿ ಅದನ್ನು ಕರೆಸ್ಬಿಟ್ಟು ಯೂಸ್ ಮಾಡೋದು. ಸಿಲ್ವರ್ ಹಂಗಾಗಲ್ಲ. ಸಿಲ್ವರ್ ಒಂದ್ಸಲಿ ತೊಗೊಂಡ್ಮೇಲೆ ನೀವು ಮತ್ತೆ ರೀಸೈಕಲ್ ಮಾಡೋಕೆ ಹೋದರೆ ಯು ವಿಲ್ ಗೆಟ್ ಓನ್ಲಿ 50 to 60%. ಪ್ಲಸ್ ಸುಮಾರು ಸಿಲ್ವರ್ಗಳು ದೇ ಆರ್ ಯೂಸ್ಡ್ ಇನ್ ಮೊಬೈಲ್ನಲ್ಲಿ ಎಷ್ಟಿರುತ್ತೆ ಸಿಲ್ವರ್, ಲ್ಯಾಪ್ಟಾಪಲ್ಲಿ ಎಷ್ಟಿರುತ್ತೆ. ಸೊ ಆ ಸಿಲ್ವರ್ ಎಲ್ಲ ವೇಸ್ಟು. ಅಂದರೆ ಸಿಲ್ವರ್ ಒಂದ್ಸಲಿ ಭೂಮಿಯಿಂದ ಆಚೆ ಬಂದಮೇಲೆ ಬರೀ 50% ರೀಸೈಕಲ್ ಆಗುತ್ತೆ. ಗೋಲ್ಡ್ ಹಂಗಲ್ಲ, ಒಂದ್ಸಲಿ ಆಚೆ ಬಂದಮೇಲೆ ರೀಸೈಕಲ್ ಆಗ್ತಾನೆ ಇರುತ್ತೆ. ಇಲ್ಲಿ ಇವಾಗಲ್ಲ, ಇನ್ನೂ 100 ವರ್ಷ ಆಗಲಿ, 200 ವರ್ಷ ಆಗಲಿ, 1000 ವರ್ಷ ಆಗಲಿ ಗೋಲ್ಡ್ ಇರುತ್ತೆ, ಸಿಲ್ವರ್ ಇರಲ್ಲ. ಸೊ ಏನಾಯಿತು, ಸಪ್ಲೈ ಬರೋದು ಕಮ್ಮಿ ಆಗ್ಬಿಡ್ತು, ರೀಸೈಕ್ಲಿಂಗು ಕಷ್ಟ ಆಗ್ಬಿಡ್ತು, ಡಿಮ್ಯಾಂಡ್ ಜಾಸ್ತಿ ಆಗಿತ್ತು. ಸೊ 3 ಒಂದೇ ಸಲ ಬಂದಿದ್ದಕ್ಕೆ ಸಿಲ್ವರ್ ಇಷ್ಟು ವರ್ಷ ಮಲ್ಕೊಂಡಿದ್ದು, ಕುಂಭಕರ್ಣ ಥರ ಮಲ್ಕೊಂಡಿತ್ತು. ಸಡನ್ನಾಗಿ ಕುಂಭಕರ್ಣ ಎದ್ಬಿಟ್ಟು ಹೆಂಗೆ ಇದು ಮಾಡಿದ್ರು ಆ ಥರ ಸಿಲ್ವರ್ ಓಡ್ತಾ ಇದೆ. ಸೊ ಸಿಲ್ವರ್ ಓಡ್ತಾ ಇರೋದು ಎಷ್ಟು ದಿನವರೆಗೂ ಓಡುತ್ತೆ. ಸೊ ಇದಕ್ಕೆ ನಾವು ಗೋಲ್ಡ್ ಸಿಲ್ವರ್ ರೇಷಿಯೋ ಹೇಳ್ತೀವಿ. ಗೋಲ್ಡ್ ಸಿಲ್ವರ್ ರೇಷಿಯೋ ಏನಂದರೆ, ನಾನು 80 ಗ್ರಾಮ್ ಸಿಲ್ವರ್ ಕೊಟ್ಟರೆ ನನಗೆ 1 ಗ್ರಾಮ್ ಗೋಲ್ಡ್ ಬರಬೇಕು. ಇದು ರೇಷಿಯೋ. ಓಕೆ, ಅಂದರೆ ನಾನು 1 ಗ್ರಾಮ್ ಗೋಲ್ಡ್ ಕೊಟ್ಟರೆ ನನಗೆ 80 ಗ್ರಾಮ್ ಸಿಲ್ವರ್ ಬರಬೇಕು. 1 ಗ್ರಾಮ್ ಕೊಟ್ಟರೆ ನನಗೆ 80 ಗ್ರಾಮ್ ಬರಬೇಕು. 100 ಗ್ರಾಮ್ ಬಂದರೆ ಏನರ್ಥ, ಸಿಲ್ವರ್ ಚೀಪ್ ಆಗಿದೆ. ಸೊ ಇವತ್ತು ಎಷ್ಟಿದೆ, 1 ಗ್ರಾಮ್ ಗೋಲ್ಡ್ ಕೊಟ್ಟರೆ ನನಗೆ 80 ಗ್ರಾಮ್ ಸಿಲ್ವರ್ ಬರಬೇಕು. ಆದರೆ ಇವಾಗ ನನಗೆ 47 ಗ್ರಾಮ್ ಬರ್ತಾ ಇದೆ. 47 ಗ್ರಾಮ್, ವಿಚ್ ಮೀನ್ಸ್ ಸಿಲ್ವರ್ ಇಸ್ ಓವರ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಗೋಲ್ಡ್ ಈಸ್ ಚೀಪರ್. ಸೊ ನಾನು ಇವತ್ತು ಯಾವ್ದು ತೊಗೊಬೇಕಂದ್ರೆ ಐ ವಿಲ್ ರಾದರ್ ಬೈ ಗೋಲ್ಡ್, ನಾಟ್ ಸಿಲ್ವರ್. ಸೊ ಸಿಲ್ವರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಫೋಮೋ ಇದೆ, ಮತ್ತು ಸಿಗುತ್ತೋ ಇಲ್ಲೋ ಅನ್ನೋ ಭಯ ಇದೆ. ಈ ಭಯಕ್ಕೆ ಸಿಲ್ವರ್ ಓಡ್ತಾ ಇದೆ. ಬಟ್ ಒಂದ್ಸಲಿ ರಿಯಾಲಿಟಿ ಯಾವಾಗ ಕೂತ್ಕೊಂಡಿದೆ ಜನರಿಗೆ, ದೆನ್ ದೇ ವಿಲ್ ರಿಯಲೈಸ್. ಆವಾಗ ಸಿಲ್ವರ್ ಬೀಳಬೇಕಾದ್ರೆ ಪ್ರಾಬಲಿ ಸಿಲ್ವರ್ ವಿಲ್ ಫಾಲ್ ಮೋರ್ ರಾದರ್ ದೆನ್ ಗೋಲ್ಡ್. ಸೊ ನಾನು ದುಡ್ಡು ಹಾಕಬೇಕಾದ್ರೆ ಐ ವಿಲ್ ರಾದರ್ ಬೈ ಗೋಲ್ಡ್ ದೆನ್ ಸಿಲ್ವರ್. ಸೊ ಸಿಲ್ವರ್ದು ಇವಾಗ ಗೋಲ್ಡ್ಗೆ ಹೆಂಗೆ ತಮ್ಮ ಸಿಲ್ವರು, ಈ ಥರ ಸಿಲ್ವರ್ಗೆ ತಮ್ಮ ಬಂದು ಕಾಪರ್. ಸೊ ಸಿಲ್ವರ್ ಓಡಿದ್ಮೇಲೆ ಕಾಪರ್ ಓಡೋದು. ಸೊ ಸಿಲ್ವರ್ ಬಿದ್ದಾಗ ಆಪೋಸಿಟ್ಲಿ ಕಾಪರು ಬೀಳುತ್ತೆ. ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ಗೆ ಐ ವುಡ್ ರಾದರ್ ಬೈ ಗೋಲ್ಡ್, ನಾಟ್ ಸಿಲ್ವರ್ ಆರ್ ಸೇವ್ ಕಾಪರ್. ಸೊ ದೊಡ್ಡ ಮಗನೇ ಬೆಸ್ಟ್. ದೊಡ್ಡ ಮಗನೇ ಬೆಸ್ಟ್. ಯಾವಾಗ 365 days 24 hours ಐ ವಿಲ್ ಆಲ್ವೇಸ್ ಪ್ರಿಫರ್ ಗೋಲ್ಡ್ ರಾದರ್ ದೆನ್ ಸಿಲ್ವರ್ ಆ್ಯಂಡ್ ದಿಸ್ ಒನ್. ಸರ್, ವಾಟ್ ಅ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್. ಹಿಸ್ಟ್ರಿಯಿಂದ ತಗೊಂಡು ಪ್ರೆಸೆಂಟ್ ಡೇವರೆಗೂ ಕವರ್ ಮಾಡಿ ವಿಚ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಹೇಳ್ಬಿಟ್ರಿ. ಓ ಮೈ ಗಾಡ್, ಬ್ಯೂಟಿಫುಲ್ ಸರ್. ಸೊ ನಮ್ಮ ಲಾಸ್ಟ್ ವಿಡಿಯೋದಲ್ಲೂ ನೀವು ಹೇಳಿದ್ರಿ ದ್ಯಾಟ್ ದಿಸ್ ಇಸ್ ದ ರೈಟ್ ಟೈಮ್ ಇನ್ವೆಸ್ಟ್ ಮಾಡೋದಕ್ಕೆ. ಇನ್ನೊಂದು ನೆಕ್ಸ್ಟ್ 10 years ಅಟ್ ಲೀಸ್ಟ್ ಇಂಡಿಯಾದಲ್ಲಿರೋರು ಇನ್ವೆಸ್ಟ್ ಮಾಡೋದಕ್ಕೆ ಇಟ್ ಇಸ್ ದ ರೈಟ್ ಟೈಮ್, ಎಸ್ಪೆಷಲಿ ಒನ್ ಅ ಕಂಟ್ರಿ ಈಸ್ ಡೆವಲಪಿಂಗ್, ಇಟ್ ಇಸ್ ದ ರೈಟ್ ಟೈಮ್ ಅಂತ. ನಾವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಒಂದಷ್ಟು ಫ್ಯಾಕ್ಟರ್ಸ್ಗಳನ್ನು ಇಟ್ಕೊಂಡು. ಆದರೆ ಕೆಲವ್ರಿಗೆ ಒಂದಷ್ಟು ಡೌಟ್ಸ್ ಇರುತ್ತೆ, ಸೇಯಿಂಗ್ ಓಕೆ ಇವಾಗ ನಾನು ಇನ್ವೆಸ್ಟ್ ಮಾಡಿದ್ರೆ ಇಟ್ ಇಸ್ ದ ರೈಟ್ ಟೈಮ್. ಇವಾಗ ಗೋಲ್ಡ್ ಬಗ್ಗೆ ಮಾತಾಡಿದ್ವಿ, ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ ಇಟ್ ಇಸ್ ದ ರೈಟ್ ಟೈಮ್ ಎಲ್ಲ ಗೊತ್ತು ನಮಗೆ. ಆದರೆ ಅಧಿಕಾರಗಳು ಬದಲಾದಾಗ, ಗವರ್ಮೆಂಟ್ಸ್ಗಳು ಚೇಂಜ್ ಆದಾಗ, ಸೇ ಫಾರ್ ಎಕ್ಸಾಂಪಲ್ ವರ್ಸ್ಟ್ ಕೇಸ್ ಸಿನಾರಿಯೋ ಒಂದು ಬ್ಯಾಡ್ ಡೇಸ್ನ ನೋಡಬೇಕಾಗಿ ಬರುತ್ತೆ ಅಂತ ಅನ್ಕೊಳ್ಳೋಣ, ಆವಾಗ ಮಾರ್ಕೆಟ್ ಬೀಳಬಹುದು. ಸೊ ಇಂಡಿಯಾ ಬೆಳೆಯತ್ತಾ? ಮಾರ್ಕೆಟ್ ಬಿದ್ದಾಗ ನಾನು ಈ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗಳು ನೀವೇನು ಹೇಳಿದ್ರಿ ಇಟ್ ಇಸ್ ಗುಡ್ ಅಂತ, ಡಸ್ ಇಟ್ ಸ್ಟಿಲ್ ಹೋಲ್ಡ್ ಗುಡ್? ಸೊ ನಾವು 90% ಆಫ್ ಇಂಡಿಯಾಸ್ ನೋಡೋಣ, 10% ಬೇಡ. ಸೊ ನಮಗೆ ದೇಶ ಸ್ವಾತಂತ್ರ್ಯ ಬಂದಾಗ 90% ಜನರಿಗೆ ಊಟ ಇರಲಿಲ್ಲ. ನೀವು ಹಳೇ ಕನ್ನಡ ಫಿಲಿಮ್ಗಳು ನೋಡಿ, ಅದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವಿನ ಅಮ್ಮ ಹೇಳ್ತಾ ಇದ್ರು, ನನಗೆ ಹೊಟ್ಟೆ ಹಸಿವಿಲ್ಲಪ್ಪ, ನೀನು ಊಟ ಮಾಡು ಅಂದ್ಬಿಟ್ಟು. ಮಗು ತಿಂದು ಬೆಳೀಲಿ, ಮಗು ಮುಂದೆ ಓದಿಬಿಟ್ಟು ಕೆಲಸ ಮಾಡಿ ನಮಗೆಲ್ಲ ಊಟ ಆಗುತ್ತೆ ಅನ್ನೋದು ನೀವು ನೋಡಿದ್ದೀರಾ. ಸೊ ಇದು ಈ ಮಗು ಇದೆಯಲ್ಲ 1940s 50s ಅದು ಬೆಳೆದು ದೊಡ್ಡವನಾಗಿ ಕಾಲೇಜಿಗೆ ಹೋಗಿ ಕೆಲ್ಸಕ್ಕೆ ಹೋಗೋರ್ಗೆ ಏನು ನೋಡಿದೆ, ಊಟಕ್ಕೆ ಎಷ್ಟು ತೊಂದರೆ ಇದೆ ಮನೆಯಲ್ಲಿ. ಸೊ ಅದಕ್ಕೆ ಕೆಲ್ಸಕ್ಕೆ ಬಂದಾಗ 1970s ಕೆಲ್ಸಕ್ಕೆ ಬಂದಾಗ ಅದಕ್ಕೇನು ಬಂತು, ಏನಿತ್ತು ಆ ಮನುಷ್ಯನಿಗೆ, ನನ್ನ ತಂದೆ ತಾಯಿ ತುಂಬ ಕಷ್ಟ ಬಿದ್ದರು ಊಟಕ್ಕೆ, ನನಗೆ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಈ ಥರ ತೊಂದರೆ ಬೀಳಬಾರ್ದು ಅಂದ್ಬಿಟ್ಟು ದೇ ಯೂಸ್ ಟು ಸರ್ಚ್ ಫಾರ್ ಎ ಸೇಫ್ ಜಾಬ್, ಗೌರ್ಮೆಂಟ್ ಜಾಬ್ ಇಲ್ಲ ಟೀಚರ್ ಜಾಬ್. ನೀವು ಅಬ್ಸರ್ವ್ ಮಾಡಿ ನೋಡಿ, ಅವ್ರಿಗೆಲ್ಲ ಅದೇ ಬೇಕಾಗಿತ್ತು. ಇಲ್ಲ ಬ್ಯಾಂಕಲ್ಲಿ ಕೆಲಸ ಸಿಕ್ಬಿಟ್ರೆ ಅವ್ರ ಲೈಫೇ ಮುಗೀತು, ಅಷ್ಟು ಖುಷಿ ಇತ್ತು. ಅವರು ದುಡ್ಡು ಸಂಪಾದನೆ ಮಾಡಿದಾಗ ಏನಿತ್ತು, ಅವ್ರಿಗೆ ತುಂಬ ಕಷ್ಟ ನೋಡಿರಲ್ವಾ. ಸೊ ದೇ ಯೂಸ್ ಟು ಸೇವ್ ಎವ್ರಿ ಪೈಸಾ ಸೇವ್ ಮಾಡೋದು ಅವರು. ಸೊ ಎಲ್ಲ ಬ್ಯಾಂಕಲ್ಲಿ ಇಡೋದು, ಇನ್ನು ಸ್ವಲ್ಪ ದುಡ್ಡಿದ್ರೆ ಪ್ರಾಬಲಿ ಸ್ವಲ್ಪ LIC ತೊಗೊಳ್ತಾಯಿದ್ರು, ಇನ್ಶೂರೆನ್ಸ್ ತೊಗೊಳ್ತಾಯಿದ್ರು. ಸೊ 1970s ಎಲ್ಲ ಮುಗೀತು, 1980s ಬಂತು. 1980s ಬಂದಾಗ ಅವ್ನಿಗೆ ಅನ್ನಿಸ್ತು, ಓ ಇಲ್ಲಪ್ಪ ನನ್ನ ದುಡ್ಡು ಯಾಕೆ ಚೆನ್ನಾಗಿದೆ, ನನ್ನ ಮಕ್ಕಳು ನಾನು ರಿಟೈರ್ ಆಗೋವರೆಗೂ ನನಗೆ ತೊಂದರೆ ಇಲ್ಲ ಊಟಕ್ಕೆ ಅಂದ್ಬಿಟ್ಟು ತಲೆ ಕೂತ್ಕೊಂಡು ಇನ್ನೂ ಒಂದು ಇನ್ಕಮು ಬೆಳೆದಿತ್ತು. ಇದು ಬೆಳೆದಾಗ ಏನಾಯಿತು, ಅವ್ರ ಮಕ್ಕಳಿಗೆ ಫೆಸ್ಟಿವಲ್ ಟೈಮಲ್ಲಿ, ಈ ಹಬ್ಬಗಳ ಟೈಮಲ್ಲಿ ಬಟ್ಟೆಗಳು ಕೊಡೋದು ಶುರು ಮಾಡಿದ್ರು.
ಸೊ ಆಬ್ವಿಯಸ್ಲಿ ನನಗೆ ಐ ಯೂಸ್ ಟು ಗೆಟ್ ಕ್ಲಾತ್ಸ್ ಓನ್ಲಿ ಡ್ಯೂರಿಂಗ್ ಫೆಸ್ಟಿವಲ್ಸ್. ನಮಗೂ ನಮಗೆ ಗಣೇಶ ಹಬ್ಬ ಅಂದ್ರೆ ನಿಜವಾಗ್ಲೂ ಹಬ್ಬ ಅನ್ಸ್ತಾ ಇತ್ತು. ಹೌದು. ದೀಪಾವಳಿ ಅಂದ್ರೆ ನಿಜವಾಗ್ಲೂ ಹಬ್ಬ, ಅಯ್ಯೋ ನನಗೆ ಒಡ್ನೆ ಬಟ್ಟೆ ಸಿಗುತ್ತೆ, ಹೊಸ ಬಟ್ಟೆ ಸಿಗುತ್ತೆ ಅನ್ನೋ ಖುಷಿ. ಕರೆಕ್ಟ್. ಸೊ ಈ 1970s 80s ಯಾರು ಹುಟ್ಟಿದ್ದಾರೆ ಅವ್ರಿಗೆಲ್ಲ ಊಟಕ್ಕೆ ತೊಂದರೆ ಇರಲಿಲ್ಲ, ಬಟ್ಟೆಗೂ ಏನು ತೊಂದರೆ ಇರಲಿಲ್ಲ. ಬಟ್ಟೆ ಇತ್ತು, ಮೇ ಬಿ ನಾವು ಇವಾಗ ಥರ ಕಬೋರ್ಡ್ ಎಲ್ಲ ಇಲ್ಲ, ಬಟ್ ಬಟ್ಟೆ ಇತ್ತು. ಸೊ ಇವ್ರ ಕೆಲ್ಸಕ್ಕೆ ಬಂದಾಗ ಏನಾಯಿತು, ಊಟಕ್ಕೆ ತೊಂದರೆ ಇಲ್ಲ, ಇದೆ ಬಟ್ಟೆನೂ ಇದೆ, ಆದರೆ ಏನಿಲ್ಲ, ಮನೆ ಇಲ್ಲ. ಸೊ 1990s 1985 ಎಂಡಲ್ಲಿ 90sಲ್ಲಿ 2000 ಯಾರು ಸಂಪಾದನೆ ಶುರು ಮಾಡಿದ್ರು ಅವ್ರಿಗೆಲ್ಲ ಒಂದೇ, ಸ್ವಂತ ಮನೆಯ ಮಾಡಿದ್ರೆ ಸಾಕಪ್ಪ, ನಾನು ಮನೆ ಮಾಡಿಬಿಡ್ತೀನಿ ಸಾಕು, ನನ್ನ ಮಕ್ಕಳು ಏನೋ ಮಾಡ್ಕೊಳ್ಳಿ. ಸೊ ನೀವು ಅಬ್ಸರ್ವ್ ಮಾಡಿ ನೋಡಿ, ಅವರೆಲ್ಲ ಜೀವನ ಸಂಪಾದನೆ ಮಾಡೋದು ರಿಟೈರ್ ಆಗೋ ಒಂದು 5 ವರ್ಷ ಮುಂಚೆ ಒಂದು ಮನೆ ಕಟ್ಟೋದು, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲೇ. ಸೊ ಈ ಥರ ಸೇಫಾಗಿ ನೋಡ್ತಾಯಿದ್ರು. ಇವಾಗ ಅವ್ರ ಮಕ್ಕಳು ಬರ್ತಾ ಇದ್ದಾರೆ, ಅವ್ರ ಮಕ್ಕಳು ಆಲ್ರೆಡಿ ಒಂದು 5-6 ಇಂದ ಶುರು ಮಾಡಿದ್ದಾರೆ, 10 ವರ್ಷದಿಂದ ಶುರು ಮಾಡಿದ್ದಾರೆ, ಇವಾಗ ಕೆಲಸಕ್ಕೆಲ್ಲ ಬರ್ತಾರೆ. ಅವ್ರಿಗೇನು ಊಟನೂ ಇದೆ, ಬಟ್ಟೆನೂ ಇದೆ, ಮನೇನೂ ಇದೆ. ಸೊ ಅವ್ರಿಗೇನಿಲ್ಲ ಲೈಫಲ್ಲಿ. ಡು ದೇ ಹ್ಯಾವ್ ಎನಿಥಿಂಗ್? ದಟ್ ಈಸ್ ಅವ್ರ ಜೀವನದಲ್ಲಿ ಒಂದೇ, ಯು ಲೀವ್ ಓನ್ಲಿ ಒನ್ಸ್ ಇನ್ ಲೈಫ್, ಜಿಂದಗಿ ನಾ ಮಿಲೇಗೆ ದೋಬಾರ, ಎಂಜಾಯ್ ಮಾಡಬೇಕು. ಅವ್ರಿಗೇನು ಕಾಣಿಸ್ತಾ ಇದೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅಲ್ಲೆಲ್ಲ ಅವ್ರಿಗೆ ಲೈಕ್ಗಳು ಎಷ್ಟು ಬಂದಷ್ಟು ಅಷ್ಟು ಒಳ್ಳೆಯದು. ಸೊ ಅವ್ರಿಗೆ ಎಲ್ಲಿ ಬರ್ತಿದ್ದು ಲೈಕ್ಗಳು, ಅಲ್ಲಿ ಬರೋದೇ ಖರ್ಚು ಮಾಡಿದಾಗ, ಅದು ಖರ್ಚಿಯಲ್ಲಿ. ಸೊ ಈ ಖರ್ಚು ಎಲ್ಲಾಗುತ್ತೆ, ಬೆಸ್ಟ್ ಟೂತ್ ಪೇಸ್ಟು, ಬೆಸ್ಟ್ ಬ್ರಷ್ ಅಲ್ಲ. ಸೊ ಬೆಸ್ಟ್ ಹೋಟ್ಲಿಗೆ ಹೋಗೋದು, ಬೆಸ್ಟ್ ಡ್ರೆಸ್ ಹಾಕೊಳೋದು, ಬೆಸ್ಟ್ ಶೂ ಹಾಕೊಳೋದು, ಬೆಸ್ಟ್ ಬ್ಯಾಗ್ ತೊಗೊಳೋದು, ಬೆಸ್ಟ್ ಹೇರ್ ಸ್ಟೈಲು. ಸೊ ವೆನ್ ದೇ ಆರ್ ಸ್ಪೆಂಡಿಂಗ್ ಲೈಕ್ ದಿಸ್, ಸೊ ನಾನು ಹೇಳ್ತಾ ಇರೋದು 90%, ಅದನ್ನಲ್ಲಿ 10% ಒಳ್ಳೆಯವ್ರು ಇರ್ತಾರೆ. ಅವ್ರು ಎಷ್ಟೇ ಸಂಪಾದನೆ ಹೇಳ್ಕೊಟ್ಟಿರ್ತಾರೆ ಮಕ್ಕಳಿಗೆ, ಇಲ್ಲಪ್ಪ ಇದು ಕಷ್ಟ ಬಿದ್ದಿರೋ ದುಡ್ಡಿದು, ಖರ್ಚು ಮಾಡೋದಲ್ಲ ಅಂದ್ಬಿಟ್ಟು. ಸೊ ನೀವು ನಿಮ್ಮ ಮಕ್ಕಳಿಗೆ ಇದು ಹೇಳ್ಕೊಡ್ಬೇಕು, ಆದರೆ ದೇ ವಿಲ್ ಸ್ಪೆಂಡ್ ಲೈಕ್ ಎನಿಥಿಂಗ್, ವಿಲ್ ಸ್ಪಾಯ್ಲ್ ಲೈಕ್ ಎನಿಥಿಂಗ್, ಆಯಿತಾ? ಸೊ ಈ ಮಕ್ಕಳು ವೆನ್ ದೇ ಆರ್ ಅರ್ನಿಂಗ್, ವಾಟ್ ವಿಲ್ ಹ್ಯಾಪನ್, ದೇ ವಿಲ್ ಸ್ಪೆಂಡ್ ಲೈಕ್ ಎನಿಥಿಂಗ್. ಅವ್ರು ಯಾರ್ದು ಬೇರೆಯವ್ರು ನೋಡಲ್ಲ, ಅವ್ರು ಎಲ್ಲರೂ ಕ್ಲಾಪ್ಸ್ ಹೊಡಿಬೇಕು. ಓ ನಿಂದು ಬೆಸ್ಟ್ ಬೈಕು, ಬೆಸ್ಟ್ ಕಾರು, ಏನು ಮೊಬೈಲ್ ಹಂಗಿದೆ ನಿಂದು, ಇನ್ನು ಅಮೇರಿಕಾದಲ್ಲಿದ್ದರೆ ಇಂಡಿಯಾನಲ್ಲಿ ನಿನ್ನ ಹತ್ರನೇ ಫಸ್ಟು, ಈ ಥರ ಅವ್ರಿಗೆ ಕ್ಲಾಸ್ ಬೇಕು. ಸೊ ಡೊಪಾಮೈನ್ ಬೇಕು. ಸೊ ವೆನ್ ದೇ ಆರ್ ಸ್ಪೆಂಡಿಂಗ್ ಲೈಕ್ ದಿಸ್, ಇಂಡಿಯಾನಲ್ಲಿ 65% ಆಫ್ ಪಾಪ್ಯುಲೇಷನ್ ಬಿಲೋ 35 ಇದೆ. ಸೊ ಇವರು ನಮ್ಮ ಮಾತು ನಿಮ್ಮ ಮಾತು ಕೇಳಲ್ಲ. ನಾವು ಎಷ್ಟೇ ಹೋಗ್ಬಿಟ್ಟು ಹೇಳಿದ್ರು ಇಲ್ಲಪ್ಪ ಫಸ್ಟ್ ಸೇವ್ ಮಾಡೋರು ಮಾಡಲ್ಲ, ಅವ್ರು ಮಾಡೋದೇ ಖರ್ಚು. ಸೊ ಇದು ಮಾಡಿದಾಗ ಏನಾಗುತ್ತೆ, ಆಬ್ವಿಯಸ್ಲಿ ಕಂಪನಿಗಳು ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ಲಸ್ ಅವರು ರೋಡಲ್ಲಿರೋ ತೊಗೊಳಲ್ಲ, ಅವ್ರು ಹೋಗ್ಬಿಟ್ಟು ತೊಗೊಳೋದೇ ಶೋರೂಮ್ಗಳಲ್ಲಿ. ಸೊ ಶೋರೂಮ್ಗಳು ತೊಗೊಂಡ್ರೆ ಶೋರೂಮ್ ಆಬ್ವಿಯಸ್ಲಿ ಕಂಪನಿಗಳು ಶೇರ್ಸಲ್ಲಿ ಇರುತ್ತೆ. ಸೊ ಶೇರ್ಸ್ ಬೆಳೆಯುತ್ತೆ, ಕಂಪನಿ ಪ್ರಾಫಿಟ್ಗಳು ಬೆಳೆಯುತ್ತೆ. ಕಂಪನಿ ಪ್ರಾಫಿಟ್ ಬಂದರೆ NAVಗಳು ಬೆಳೆಯುತ್ತೆ. ಆ್ಯಂಡ್ NAV ಬೆಳೆದಾಗ ಆಬ್ವಿಯಸ್ಲಿ ಇಂಡಿಯಾ ವಿಲ್ ಮೇಕ್ ಮನಿ. ಪ್ಲಸ್ ನೀವು ಇನ್ನೂ ನೋಡ್ಬೋದು, ಇದು ಪ್ಯಾರಲಲ್ ಏನಾಗುತ್ತೆ, ಇವಾಗ ನೀವು 20 ವರ್ಷ ಮುಂಚೆ ನೀವು ಒಂದು ಹೆಂಗಸರು ಕೇಳಿ, ಅವ್ರಿಗೆ ಸೀಸೇರಿಯನ್ ಅಂದರೆ ಭಯ ಬೀಳೋದು. ಓ ಸೀಸೇರಿಯಾ, ಮಗು ಆರಾಮಾಗಿದೆಯಾ, ತಾಯಿ ಆರಾಮಾಗಿದ್ದಾರೆ ಅಂದ್ಬಿಟ್ಟು ಕೇಳೋದು. ಇವಾಗ ನಾರ್ಮಲ್ ಅಂದರೆ ನಾರ್ಮಲ್ ಡೆಲಿವರಿನ, ಎಷ್ಟು ಲಕ್ಕಿ ಆ ಹುಡುಗಿ, ಎಷ್ಟು ಲಕ್ಕಿ ಆ ಹೆಣ್ಣು ಅಂದ್ಬಿಟ್ಟು ಹೇಳೋದು. ಅದೇ ಇಲ್ಲಿಂದ 10-15 ವರ್ಷ 20 ವರ್ಷ ಆದಮೇಲೆ ಏನಾಗುತ್ತೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಎಗ್ಗೇನಿದೆ ಅದು ಫ್ರೀಸ್ ಮಾಡಿಬಿಡ್ತಾರೆ, ಆಮೇಲೆ ಮಗು ಮಾಡ್ಕೊತಾರೆ. ಸೊ ನಾರ್ಮಲ್ಲು ಅಲ್ಲ, ಸೀಸೇರಿಯನ್ ಅಲ್ಲ, ಎಲ್ಲ IVF ಆಗಿಬಿಡುತ್ತೆ. ಹೆಲ್ತ್ ವಿಲ್ ಬಿ ಎ ಬಿಗ್ ಇಶ್ಯೂ ಗೋಯಿಂಗ್ ಫಾರ್ವರ್ಡ್. ಪ್ಲಸ್ ಇವಾಗ ಇರೋ ನಾನು ಹೇಳ್ತಾ ಇರೋದು ಮತ್ತೆ ಸಮ್ % ಆಫ್ ಗರ್ಲ್ಸು ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ಗೊತ್ತಿರೋದೇನೋ ನೂಡಲ್ಸ್ ಗೊತ್ತು, ಪಾಸ್ಟಾ ಗೊತ್ತು, ಈ ಬ್ರೆಡ್ಗೇನೋ ಹಚ್ತಾರೆ ಅದು ಗೊತ್ತು, ಮಿಕ್ಕಿರೋದು ಝೊಮ್ಯಾಟೊ ಸ್ವಿಗ್ಗಿ ಗೊತ್ತು. ಸೊ ನೋ ಪ್ರಾಬ್ಲಮ್, ತೊಗೊಳ್ಳಿ ಅವರು, ಬಟ್ ಅದಕ್ಕೆ ಲಿಮಿಟ್ ಇಲ್ಲ. ಸೊ ಒನ್ಸ್ ದೇ ಕೀಪ್ ಆನ್ ಟೇಕಿಂಗ್ ಗ್ರ್ಯಾಜುಲಿ ಓವರ್ ಎ ಪೀರಿಯಡ್ ಆಫ್ 5 years 10 years ಏನಾಗುತ್ತೆ, ದೇರ್ ವಿಲ್ ಬಿ ಅನ್ ಹೆಲ್ತ್ ಇಶ್ಯೂ. ಸೊ ನಾನು ಏನು ನೋಡ್ತಾ ಇದ್ದೆ ಅಂದರೆ ಇನ್ನೂ ಒಂದು 10-15-20 yearsಲ್ಲಿ ದೇರ್ ವಿಲ್ ಬಿ ಹೆಲ್ತ್ ಕ್ರೈಸಿಸ್ ಇನ್ ಇಂಡಿಯಾ. ಯಾಕಂದರೆ ಆವಾಗ ನೀವು ನೋಡ್ಬೋದು ಈ ಪಾಪ್ಯುಲೇಷನ್ದು ಗ್ರಾಫ್ ಅದೆಲ್ಲ ನೋಡಿದಾಗ, ಸೊ 2050ನಲ್ಲಿ ಇಂಡಿಯಾ ವಿಲ್ ಹ್ಯಾವ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಓಲ್ಡ್ ಪೀಪಲ್, ಲಾರ್ಜೆಸ್ಟ್ ನಂಬರ್ ಆಫ್ ಪೀಪಲ್ ಹೂ ಆರ್ ಡೋ ನಾಟ್ ಹ್ಯಾವ್ ಗುಡ್ ಹೆಲ್ತ್. ಯಾಕಂದರೆ ಈ ಯಂಗ್ಸ್ಟರ್ಸ್ ಎಲ್ಲ ಇದ್ದಾರಲ್ಲ, ಅವಾಗವರೆಗೂ ಅವರು ಮಿಡಲ್ ಏಜ್ ಬಂದಿರ್ತಾರೆ, ಆ್ಯಂಡ್ ದೇ ವಿಲ್ ಹ್ಯಾವ್ ದರ್ ಓನ್ ಒಬಿಸಿಟಿ ಪ್ರಾಬ್ಲಮ್, ಅದೆಲ್ಲ ಇದ್ದೇ ಇರುತ್ತೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ವಿ ಹ್ಯಾವ್ ಟು ಲುಕ್ ಅಟ್ ಈವನ್ ದಟ್. ಸೊ ನಾವು ಇನ್ವೆಸ್ಟ್ಮೆಂಟ್ ಲೆಕ್ಕ ಹಾಕೊಂಡಾಗ ಕನ್ಸಂಪ್ಷನ್ ವಿಲ್ ಬಿ ಎ ಬೂಮ್, ಕನ್ಸಂಪ್ಷನ್ ಸೆಕ್ಟರ್ ವಿಲ್ ಮೇಕ್ ಲಾಟ್ ಆಫ್ ಮನಿ ಆ್ಯಂಡ್ ಹೆಲ್ತ್ ಸೆಕ್ಟರ್ ವಿಲ್ ಮೇಕ್ ಲಾಟ್ ಆಫ್ ಮನಿ. ಸೊ ಇದೆರಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ್ಯಸ್ ಎನ್ ಇಂಡಿಯನ್ ನಾವು ಎಷ್ಟಾಗುತ್ತೆ ಅಷ್ಟು ಜನರಿಗೆ ಹೇಳಬೇಕು, ನೋಡಪ್ಪ ಅಷ್ಟು ಖರ್ಚು ಮಾಡಬೇಡ, ಸ್ವಲ್ಪ ಸೇವ್ ಮಾಡು, ಹೆಲ್ತ್ ಮೇಲೆ ಫೋಕಸ್ ಮಾಡು ಅಂದ್ಬಿಟ್ಟು ಹೇಳ್ಬಿಟ್ಟು ವಿ ಹ್ಯಾವ್ ಟು ಕನ್ಕ್ಲೂಡ್. ಓಕೆ ಓಕೆ. ಅವಾಗ ಯಾವುದೇ ಗವರ್ಮೆಂಟ್ ಬರಲಿ, ಯಾರೇ ಬರಲಿ, ಏನೂ ತೊಂದರೆ ಇಲ್ಲ. ಬಿಕಾಸ್ ಪೀಪಲ್ ವಿಲ್ ಸ್ಪೆಂಡ್. ನಾವು ಹೇಳಿದ್ರೆ ಕೇಳೋದು ಅವ್ರು ಸ್ಪೆಂಡ್ ಮಾಡಿದ್ರೆ ಆಬ್ವಿಯಸ್ಲಿ ಕಂಪನೀಸ್ ವಿಲ್ ಮೇಕ್ ಮನಿ. ಕಂಪನೀಸ್ ದುಡ್ಡು ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದರೆ ಶೇರ್ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಶೇರ್ ಜಾಸ್ತಿ ಆದರೆ ನಮ್ಮ NAV ಜಾಸ್ತಿ ಆಗುತ್ತೆ. NAV ಜಾಸ್ತಿ ಆದರೆ ನೀವು ಇನ್ನೂ ಸಾವುಕಾರ ಆಗ್ತಾ ಇರ್ತೀವಿ. ಇನ್ನು ಆಗೋಣ. ದಟ್ ಲೀಡ್ಸ್ ಮೀ ಟು ಅನದರ್ ಕ್ವೆಶ್ಚನ್. ಅದೇನಂದ್ರೆ, ಹೀಗೆ ಕಂಪನೀಸ್ಗಳು ಬೆಳೀತಾ, ಬಿಕಾಸ್
ಖರ್ಚು ಮಾಡೋರು ಜಾಸ್ತಿ ಆಗ್ತಾ ಇದ್ದಾರೆ ಇವಾಗ. ಚಿಕ್ಕ ಚಿಕ್ಕ ಶಾಪ್ಕೀಪರ್ಸ್, ಸ್ಮಾಲ್ ಶಾಪ್ಕೀಪರ್ಸ್, ಅವ್ರು ಹೇಗೆ ರೆಲೆವೆಂಟ್ ಆಗಿ ಇರಬಹುದು ಅಗೇನ್ಸ್ಟ್ ಈ ತರದ ಬಿಗ್ ಕಾರ್ಪೊರೇಟ್ ಬ್ರ್ಯಾಂಡ್ಸ್? ಬಿಕಾಸ್ ಅವರು ಬೆಳಿಬೇಕು. ಹೌದೌದು. ಹಾ. ಸೊ ಮೊದಲು ನಾವು ಬಟ್ಟೆಗಳು ತೊಗೊಬೇಕಾದ್ರೆ ಸುಮ್ಮನೆ ಯಾವುದೋ ಒಂದು ಚಿಕ್ಕ ಪೇಟ್ ಅಂಗಡಿನಲ್ಲಿ ಯಾವುದೋ ಒಂದು ಹೋಗ್ಬಿಟ್ಟು ತೊಗೊಂಡಾ ಇದ್ವಿ. ಹಾ. ಇವಾಗ ಜನರು ಹಂಗಲ್ಲ, ಅವ್ರು ಹೋಗೋದೇ ಝೂಡಿಯೋಗೆ, ಹ್ಮ್. ಓಕೆ, ಇಂಥ ಶೋರೂಮ್ಗಳಲ್ಲೇ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ತೊಗೊಂಡಾರೆ. ಯಾಕೆ ಅಂದರೆ ಈ ಚಿಕ್ಕಪೇಟೆ ಅಂಗಡಿನಲ್ಲಿ ನಾನು ಬಾರ್ಗೇನ್ ಮಾಡಬೇಕು. ಇವಾಗಿರೋ ಜನ್ರೇಷನ್ ಬಾರ್ಗೇನ್ ಮಾಡೋದಕ್ಕೆ ಇಷ್ಟ ಇಲ್ಲ. ದೇ ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ಬಾರ್ಗೇನ್. ಹ್ಮ್. ಸೊ ಈ ನೀವೇನನ್ನ ಈ ಥರ ಅಂಗಡಿಗಳು ಈ ಥರ ಎಲ್ಲ ಇಟ್ಟಿದ್ರೆ, ಫಸ್ಟ್ ಪಾಯಿಂಟ್ ನೀವೊಂದು ರೆಗ್ಯುಲರ್ ಪ್ರೈಸ್ ಇಟ್ಕೊಬೇಕು. ಪ್ಲಸ್ ಈ ಝೂಡಿಯೋ ಎಲ್ಲ ಏನಕ್ಕೆ ವ್ಯಾಪಾರ ಮಾಡುತ್ತೆ ಅಂದರೆ, ಇಟ್ ಇಸ್ ನಾಟ್ ಜಸ್ಟ್ ಬಿಕಾಸ್ ಆಫ್ ದ ಪ್ರೈಸ್, ಇಟ್ ಬಿಕಾಸ್ ಆಫ್ ದ ರೇಂಜು. AC ಕೊಡ್ತಾರೆ, ಒಳ್ಳೆ ಆ್ಯಂಬಿಯನ್ಸ್ ಕೊಡ್ತಾರೆ. ಸೊ ಪೀಪಲ್ ವಾಂಟ್ ದಟ್ ಆ್ಯಂಬಿಯನ್ಸ್, ಪೀಪಲ್ ವಾಂಟ್ ದಟ್ ಕಂಫರ್ಟ್ ಝೋನ್ ಬೇಕು ಅವ್ರಿಗೆ. ದೇ ವಾಂಟ್ ಟು ಎಂಜಾಯ್, ಲೀಜರ್ಲಿ ವ್ಯಾಪಾರ ಮಾಡಬೇಕು. ಅವ್ರಿಗೆ ಚೆಕ್ ಅಂದ್ಬಿಟ್ಟು ವ್ಯಾಪಾರ ಆಗಬಾರ್ದು, ಅವ್ರಿಗೆ ಬಾರ್ಗೇನ್ ಮಾಡೋ ಹೆಡ್ಡಕ್ಕೆಲ್ಲ ಇರಬಾರ್ದು, ಬೇಕಾದ್ರೆ ಜಾಸ್ತಿ ಕೊಟ್ಬಿಡ್ತಾರೆ ಅವರು. ಸೊ ನೀವೇನ ವ್ಯಾಪಾರ ಮಾಡಂಗಿದ್ರೆ, ಸೊ ಚಿಕ್ಕ ಚಿಕ್ಕ ಅಂಗಡಿಗಳು, ಇಫ್ ದೇ ಹ್ಯಾವ್ ಟು ಸರ್ವೈವ್. ನೀವು ಸುಮಾರು ಸಲ ನೋಡಿ, ಕೋವಿಡಲ್ಲಿ ಎಷ್ಟು ಚಿಕ್ಕ ಅಂಗಡಿಗಳು ಕ್ಲೋಸ್ ಆಗಿಬಿಡ್ತು. ಏನಕ್ಕೆ ಅಂದರೆ ಬಿಕಾಸ್ ಬಿಗ್ ಶೋರೂಮ್ಸ್ ಆರ್ ಏಬಲ್ ಟು ಗಿವ್ ದಟ್ ಎಕ್ಸ್ಪೀರಿಯನ್ಸ್, ಸ್ಮಾಲ್ ಪೀಪಲ್ ಆರ್ ನಾಟ್ ಏಬಲ್ ಟು ಡೂ. ಸುಮಾರು ಚಿಕ್ಕಪೇಟಲ್ಲಿ ಸುಮಾರು ಜನ ಆಚೆ ಏನಕ್ಕೆ ಬಂದಂದರೆ ಬಿಕಾಸ್ ಆಫ್ ದಿಸ್. ಸೊ ವ್ಯಾಪಾರ ಮಾಡೋರು ದೇ ಹ್ಯಾವ್ ಟು ಲುಕ್ ಅಟ್ ದ ಲಾಂಗ್ ಟರ್ಮ್. ಇವಾಗಿರೋ ಜನ್ರೇಷನ್ಗೆ ಏನು ಬೇಕು? ದೇ ವಾಂಟ್ ಕನ್ವೀನಿಯನ್ಸ್. ಅದಕ್ಕೆ ಈ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಏನಕ್ಕೆ ಮಾಡ್ತಾ ಇರೋದು? ಕನ್ವೀನಿಯನ್ಸ್. ನನಗೆ ಹೋಟ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಇಲ್ಲೇ ಬೇಕು ನನಗೆ. ಸೊ ದಟ್ ಈಸ್ ಕನ್ವೀನಿಯನ್ಸ್. ಮೋರ್ ಆ್ಯಂಡ್ ಮೋರ್ ಆಫ್ ದಿಸ್ ವಿಲ್ ಹ್ಯಾಪನ್. ಸೊ AI ವಿಲ್ ಟೇಕ್ ಓವರ್. ಅದಕ್ಕೆಲ್ಲ ನೀವು ರೆಡಿ ಇದ್ದು, ಯು ಹ್ಯಾವ್ ಟು ಪ್ಲ್ಯಾನ್ ಫಾರ್ ದಟ್ ಆ್ಯಂಡ್ ದೆನ್ ಮೇಕ್ ಇಟ್. ಸೊ ಡಿಸ್ರಪ್ಷನ್ ಈಸ್ ಎ ನಾರ್ಮಲ್ ಥಿಂಗ್, ಯು ಹ್ಯಾವ್ ಟು ಬಿ ರೆಡಿ ಫಾರ್ ದಟ್. ಕರೆಕ್ಟ್. ಆಲ್ಸೋ ಏನಿವಾಗ ಎಲ್ಲ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡ್ತಿದ್ದಾರೆ ಆನ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇರಬಹುದು, ಅಥವಾ ಅವರ ಖುಷಿಗೆ ಏನು ಬೇಕೋ ಆ ಡೋಪಮಿನ್ ಫ್ಯಾಕ್ಟರ್ಗೆ ಸ್ಪೆಂಡ್ ಮಾಡ್ತಿದ್ದಾರೆ. ಮೋಸ್ಟ್ ಆಫ್ ಅಸ್ ಒಳ್ಳೆ ಸ್ಯಾಲರೀಸ್, ಒಳ್ಳೆ ಸಂಪಾದನೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿರೋಂಥ ಎರಾ ನಾವು ನೋಡ್ತಿರೋ ಅಂಥ ಜನರೇಷನ್. ಆದರೂ ಪೀಪಲ್ ವಿತ್ ಗುಡ್ ಸ್ಯಾಲರೀಸ್ ಈ ಥರ ಆ ಕಾನ್ಸ್ಟೆಂಟ್ ಫೈನಾನ್ಷಿಯಲ್ ಸ್ಟ್ರೆಸ್ ಅಂತ ಅವ್ರಿಗೆ ಇದ್ದೇ ಇದೆ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಅವರು ಎಷ್ಟು ಸ್ಪೆಂಡ್ ಮಾಡ್ತಾರೆ. ಯಾಕಿರಬಹುದು ಇದು, ಆ್ಯಂಡ್ ಹೌ ಡು ದೇ ಮ್ಯಾನೇಜ್ ಇದನ್ನ? ಸೊ ಎನಿವೇರ್ ಅಕ್ರಾಸ್ ಇಂಡಿಯಾ, ಹುಬ್ಳಿ ಇರಲಿ, ಬೆಂಗಳೂರಲ್ಲಿ, ಮೈಸೂರಿರಲಿ, ಎಲ್ಲೋದ್ರೂ ನಾರ್ಮಲಿ ಏನು ಜಗಳ ಆಗುತ್ತೆ ಮನೆಯಲ್ಲಿ, ಅದಕ್ಕೆ ಬೇಸಿಕ್ ಕಾರಣ ದುಡ್ಡೇ ಇರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಮನಿ. ಅದು ಬೇರೆ ರೀತಿಯಲ್ಲಿ ಬರುತ್ತೆ, ನೀವು ಚೆನ್ನಾಗಿ ನೋಡ್ಕೊಂಡಿಲ್ಲ, ಇದು ನೋಡ್ಕೊಂಡಿಲ್ಲ, ಅದೆಲ್ಲ ಬರುತ್ತೆ, ಬಟ್ ಅಲ್ಟಿಮೇಟ್ಲಿ ಇಟ್ ಈಸ್ ಮನಿ. ಸೊ ಮೊದಲೆಂಗಿತ್ತು, ನಮ್ಮದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಸೊ ಮನೆಗೆಲ್ಲ ಒಂದೇ ರೆಡ್ ಕಲರ್ ಲೈಫ್ ಬಾಯ್ ಸೋಪ್ ಇದ್ದು. ಸೊ 5 ಜನನೂ ಅದೇ ಸೋಪ್ ಯೂಸ್ ಮಾಡ್ತಾಯಿದ್ರು. ಇವಾಗ ಮಗುಗೊಂದು ಸಪ್ರೇಟ್ ಸೋಪು, ಹೆಣ್ಣು ಇದ್ದರೆ ಅದಕ್ಕೊಂದು ಸೋಪು, ಗಂಡಿಗೊಂದು ಸಪ್ರೇಟ್ ಸೋಪು, ಆಯಿಲ್ ಸ್ಕಿನ್ನಿಂದ ಸಪ್ರೇಟ್ ಸೋಪು. ಬರೀ ಸೋಪ್ಗಳಲ್ಲೇ ಇಷ್ಟು ಖರ್ಚುಗಳಾಗ್ಬಿಟ್ಟಿದೆ. ಸೊ ಖರ್ಚುಗಳು ಜಾಸ್ತಿ ಆಗಿದೆ, ಇನ್ಕಮ್ಮು ಕಮ್ಮಿ ಆಗಿದೆ. ಮೊದಲು 5 ಜನ ಅಣ್ಣ ತಮ್ಮಂದ್ರೆ ಅಂದರೆ ಒಬ್ಬನು ಕೆಲಸ ಇಲ್ಲ ಅಂದರೂ ಬೇರೆ ಅಣ್ಣ ತಮ್ಮನ ನೋಡ್ಕೊಂಡಾಯಿದ್ರು. ಏನು ಕ್ವಶನ್ ಕೇಳ್ತಾರೆ, ನೀನು ಹೇಗೆ ಸಂಪಾದನೆ ಮಾಡ್ತಾ ಇಲ್ಲಪ್ಪ, ಏನೂ ಇಲ್ಲ. ಇವಾಗ ಹಂಗಲ್ಲ, ಇವಾಗ ಗಂಡು ಹೆಣ್ಣು ಇಬ್ಬರು ಸಂಪಾದಿಸ್ತಾರೆ. ಆ್ಯಂಡ್ ಅಕಸ್ಮಾತ್ ಆ ಹೆಣ್ಣಿಗೆ ಕೆಲಸ ಇಲ್ಲ, ಮಗು ಆಯಿತು, ಕೆಲಸ ಬಿಟ್ಟಿದೆ ಅಂದರೆ ಎವ್ರಿಥಿಂಗ್ ಇಟ್ ಡಿಪೆಂಡ್ ಆನ್ ಒಂದೇ ಪರ್ಸನ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಈಸ್ ವೆರಿ ವೆರಿ ಪ್ಯಾರಮೌಂಟ್. ಸೊ ನಿಮಗೆ ಇನ್ಕಮ್ ಬಂದಿದ್ದ ತಕ್ಷಣವೇ ಫಸ್ಟು ಆ್ಯಪಲ್ ಶೋರೂಮ್ಗೆ ಹೋಗೋದು, ಇಲ್ಲ ಹೀರೋ ಹೋಂಡಾ ಶೋರೂಮ್ ಹೋಗೋದು, ವಿಚ್ ಈಸ್ ಓಕೆ ಮಾಡಿ, ಬಟ್ ಫಸ್ಟ್ ಸೇವಿಂಗ್ ಮಾಡಿ. ಸ್ಯಾಲರಿ ಬಂದಿದ ತಕ್ಷಣ ಫಸ್ಟು ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಹೋಗಿ ನಿಮ್ಮ ಲೈಫ್ನ ಸೆಟ್ಲ್ ಮಾಡ್ಕೊಳ್ಳಿ. ಆಮೇಲೆ ನೀವು ತೊಗೊಳ್ಳಿ, ಬೈಕ್ ತೊಗೊಳ್ಳಿ, ಬೆಸ್ಟು ಫೋನ್ಗಳು ತೊಗೊಳ್ಳಿ, ಏನನ್ನ ಮಾಡಿ, ಬಟ್ ಲುಕ್ ಅಟ್ ಯುವರ್ ಫ್ಯೂಚರ್. ಯು ಹ್ಯಾವ್ ಟು ಹ್ಯಾವ್ ಈ ಫೈನಾನ್ಷಿಯಲ್ ಫೀಲ್ಡಲ್ಲಿ ಮಾಡಲೇಬೇಕು. ಆ್ಯಂಡ್ ಗಂಡ ಹೆಂಡತಿ ಇಬ್ಬರೂ ಒಂದು ಮಗು ಬರಬೇಕಾದ್ರೆ ಏನು ಪ್ಲ್ಯಾನ್ ಮಾಡಬೇಕಂದ್ರೆ, ನಮ್ಗೆ ಅಕಸ್ಮಾತ್ ಇನ್ಕಮ್ ಕಟ್ಟಾದರೆ ಕ್ಯಾನ್ ವಿ ಕಂಟಿನ್ಯೂ ಟು ಪೇ ದ EMI? ನಮ್ದು ಏನು ಖರ್ಚಿಂದ ನಾವು ಮಾಡ್ಬೋದಾ? 3 months 6 months ತೊಂದರೆ ಇಲ್ಲದೆ ನಡೆಯುತ್ತಾ? ಆವಾಗ ಅವರು ದೇ ಶುಡ್ ಸ್ಟಾರ್ಟ್ ಎ ಫ್ಯಾಮಿಲಿ. ಸೊ ಫ್ಯಾಮಿಲಿ ಸ್ಟಾರ್ಟ್ ಮಾಡೋದು ಸುಮ್ಮನೆ ಜಾತಕ ನೋಡ್ಕೊಂಡಲ್ಲ. ಯು ಹ್ಯಾವ್ ಟು ಪ್ಲ್ಯಾನ್ ಆಲ್ ದಿಸ್ ಆ್ಯಂಡ್ ದೆನ್ ಡೂ ಇಟ್. ಸರ್ ನೋಡಿ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾಯಿ ಮೊದಲ ಗುರುವು ಅಂತೇನು ಹೇಳ್ತಾರೆ. ನಮ್ಮ ಫೈನಾನ್ಷಿಯಲ್ ಗುರು ಅಂತ ಬಂದಾಗ ಫಸ್ಟ್ ಗುರು ಮನೇಲೇ ಇರ್ತಾರೆ ಅಲ್ವಾ? ಟ್ರೆಡಿಷನಲ್ ಮನಿ ಸೇವಿಂಗ್ ಮೆಥಡ್ಸ್ನ ಅವ್ರು ಹೇಳ್ತಾರೆ. ಸೊ ಇವಾಗ ನ್ಯೂ ವರ್ಸಸ್ ಓಲ್ಡ್ ಅಂತ ತಗೊಂಡಾಗ ಆ ಟ್ರೆಡಿಷನಲ್ ಮನಿ ಸೇವಿಂಗ್ ಮೆಥಡ್ಸ್ನ ನಾವು ಫಾಲೋ ಮಾಡೋದು ಉತ್ತಮನ? ಅದು ಅಷ್ಟು ರಿಸಲ್ಟ್ಸ್ ಕೊಡಲ್ಲ ಅಂತ ಹೇಳಿ ಇವತ್ತಿನ ಫೈನಾನ್ಷಿಯಲ್ ಸ್ಕೀಮ್ಸ್ಗಳೇನಿದೆ ಸಾಕಷ್ಟು, ಲೈಕ್ ಮ್ಯೂಚುವಲ್ ಫಂಡ್ಸ್ ಇರಬಹುದು, ಅಥವಾ ಶೇರ್ಸ್ ಇರಬಹುದು, ಗೋಲ್ಡ್ ಇರಬಹುದು, ರಿಯಲ್ ಎಸ್ಟೇಟ್, ಇದರಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರಾ? ಸೊ ಮೊದಲು ನಮ್ಮ ತಾತ ಅವರು ಯೆಲ್ಲೋ ಕಲರ್ ಬಲ್ಬ್ ಹಾಕ್ತಾಯಿದ್ರು. ಇವಾಗ ಬಲ್ಬ್ಗಳೇ ಇಲ್ಲ. ನಮ್ಮ ತಂದೆ ಅವರು ಬೇರೆ ಅದರ CFL ಬಲ್ಬ್ ಹಾಕ್ತಾಯಿದ್ರು. ಇವಾಗ ಯೆಲ್ಲೋ ಕಲರ್ ಬಲ್ಬ್ ಇಲ್ಲ, CFL ಇವಾಗ ಇರೋದೇ LED. ಸೊ ಈ ಥರ ನಾನು ಇವಾಗ ಯೆಲ್ಲೋ ಕಲರ್ ಬಲ್ಬ್ ಹಾಕಿದ್ರೆ ಒಂಥರ ಒಂದು ಆಡಾಗಿ ಕಾಣಿಸುತ್ತೆ, ಪ್ಲಸ್ ಅದಕ್ಕೆ ಎಷ್ಟು ಕರೆಂಟ್ ಎಳೆಯುತ್ತೆ, ಅಷ್ಟು ಬೆಳಕು ಕೊಡಲ್ಲ. ಸೊ ಈ ಕಾಲದಲ್ಲಿ ಯಾವ್ದು ಬೆಸ್ಟು? LED ಬೆಸ್ಟ್ ತಾನೆ. ಸೊ ಆ ಕಾಲದಲ್ಲಿ ಆವಾಗ ಮ್ಯೂಚುವಲ್ ಫಂಡ್ ಇರಲಿಲ್ಲ, ಶೇರ್ಸ್ ಇರಲಿಲ್ಲ, ಅಷ್ಟು ಶೇರ್ಸ್ ಬಗ್ಗೆ ಎಜುಕೇಷನ್ನೇ ಇರಲಿಲ್ಲ. ಅವಾಗ ಗೊತ್ತಿರೋದು ಒಂದೇ, ಏನು LIC ಇತ್ತು, FD ಇತ್ತು, LIC ಇತ್ತು. ಬಟ್ ಗ್ರ್ಯಾಜುಲಿ ಪ್ರಾಡಕ್ಟ್ಸ್ಗೂ ಬರೋ ಶುರು ಆಯಿತು. ಇವಾಗ ನಾವೇನು ಹೇಳ್ತಾ ಇದ್ದೀವಿ, ಮ್ಯೂಚುವಲ್ ಫಂಡ್ ಸಹಿಯೇ ಯಾವಾಗ ಆಗಿದ್ದು?
2015 ಅದು ಗೌರ್ಮೆಂಟ್ ಹೇಳಿದ್ದು. ಬಟ್ ಮೊದಲಿಂದ ಚೆನ್ನಾಗಿತ್ತಾನೆ, ಮೊದಲಿಂದ ಸಹಿಯೇ ತಾನೆ. ಸೊ ಗೌರ್ಮೆಂಟ್ಗೆ ಲೇಟಾಗಿ ಅರ್ಥ ಆಗಿದೆ ಅಂದರೆ ಆಬ್ವಿಯಸ್ಲಿ ಜನರಿಗೂ ಲೇಟ್ ಆಗುತ್ತೆ. ಬಿಕಾಸ್ ನಮಗೆ ಫೈನಾನ್ಷಿಯಲ್ ಎಜುಕೇಷನ್ನು ಹೇಳ್ಕೊಟ್ಟಿಲ್ಲ, ನಮಗೆ ಸ್ಕೂಲಲ್ಲಿಲ್ಲ, ಮನೆಯಲ್ಲಿ ಹೇಳ್ಕೊಟ್ಟಿಲ್ಲ. ನಾವು ಮದುವೆ ಆಗಿ ಕೆಲ್ಸಕ್ಕೆ ಬಂದಮೇಲೆ ನಮ್ಗೆ ಗೊತ್ತಾಯಿತು, ದುಡ್ಡು ಮುಖ್ಯ, ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಮಾಡಬೇಕಂದ್ರೆ ನಮಗೆ ಆದ್ಮೇಲೆ ಗೊತ್ತಾಯಿತು. ಸೊ ಇದಕ್ಕೆ ಬೇಸಿಕ್ಕಾಗಿ ಫೈನಾನ್ಷಿಯಲ್ ಪ್ಲಾನಿಂಗ್ ನಡಿಬೇಕು. ಒನ್ಸ್ ದಿಸ್ ಈಸ್ ಡನ್ ದೆನ್ ಗ್ರ್ಯಾಜುಲಿ ಇಂಡಿಯಾ ವಿಲ್ ಬಿಕಮ್ ಬೆಟರ್. ಬಟ್ ನೀವು ಏನು ಮಾಡಬೇಕಂದ್ರೆ ಟೇಕ್ ಸ್ಟೆಪ್ ಬೈ ಸ್ಟೆಪ್. ನಿಮ್ಮ ಮಗುನ ಅಟ್ಲೀಸ್ಟ್ ಹೇಳ್ಕೊಡಿ, ನೋಡಪ್ಪ ಖರ್ಚು ಅಂದರೆ ಹೆಂಗಿರುತ್ತೆ, ಇನ್ಕಮ್ ಅಂದರೆ ಹೆಂಗಿರುತ್ತೆ, ಯಾವ ಬೇಕಾದರೂ ಸ್ಟಾಪ್ ಆಗ್ಬೋದು. ಸೊ ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸ್, ಇದ್ರ ಬಗ್ಗೆ ನೀವೆಲ್ಲ ಹೇಳಿ. ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಫ್ಯಾಮಿಲಿ ಆಲ್ಸೋ ಫಾರ್ ಆಲ್ ಆಫ್ ದಿಸ್. ಆದ್ರೂ ಇವಾಗ ಏನಾಗುತ್ತೆ, ಸುಮಾರು ವಿಷಯಗಳನ್ನ ತಿಳ್ಕೊಂಡ್ರು ಸುಮಾರು ಜನ ಇರ್ತಾರೆ ಒಂದು ಫ್ಯಾಮಿಲಿಲಿ. ಗಂಡ ಅವನ ವಾದ ಮಂಡಿಸ್ತಾನೆ, ಹೆಂಡತಿ ಅವಳದ್ದು, ತಂದೆ ತಾಯಿ ಅವ್ರದ್ದು, ಮಕ್ಕಳು ಅವ್ರದ್ದು, ರೈಟ್? ಸೊ ಫೈನಾನ್ಷಿಯಲ್ ಹೆಡ್ ಅಂತ ಬರುತ್ತಾ? ಓಕೆ, ಇಫ್ ಇಟ್ ಆಲ್ ದೆರ್ ಇಸ್ ಅ ಟರ್ಮ್ ಲೈಕ್ ದಟ್, ಫೈನಾನ್ಸಸ್ನ ಒಬ್ಬರೇ ಮ್ಯಾನೇಜ್ ಮಾಡೋದು ಉತ್ತಮನಾ, ಅಥವಾ ಇಬ್ಬರು ಮೂರು ಜನ ಮ್ಯಾನೇಜ್ ಮಾಡೋದು, ಅಥವಾ ಫ್ಯಾಮಿಲಿಲಿರೋ ಎಲ್ಲರೂ ಮ್ಯಾನೇಜ್ ಮಾಡೋದು ಉತ್ತಮನಾ ಸರ್? ಸೊ ಆ್ಯಕ್ಚುಲಿ ಎಂಟೈರ್ ಫ್ಯಾಮಿಲಿ ಮ್ಯಾನೇಜ್ ಮಾಡೋದು ಒಳ್ಳೆಯದು. ಓಕೆ, ಎಂಟೈರ್ ಫ್ಯಾಮಿಲಿ ಶುಡ್ ಬಿ ಅವೇರ್ ಆಫ್ ವಾಟ್ ಈಸ್ ಗೋಯಿಂಗ್ ಆನ್. ಎಲ್ಲ ಡಿಸಿಷನ್ ಬೇಕಾದ್ರೆ ಒಬ್ಬರೇ ತೊಗೊಳ್ಳಿ, ಬಟ್ ಕನ್ಸಲ್ಟೇಷನಲ್ಲಿ ಇರಬೇಕು. ಬಿಕಾಸ್ ಯು ನೀಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಥಾಟ್ಸ್, ಡಿಫ್ರೆಂಟ್ ವೆರೈಟಿ ಆಫ್ ಐಡಿಯಾಸ್ ಬರಬೇಕು. ಇವಾಗ ನೋಡಿ, ನಮ್ಮ ತಾತ ಡಿಸಿಷನ್ ತೊಗೊಂಡ್ರೆ ನನ್ನ ಬಗ್ಗೆ, ನನ್ನ ಇನ್ವೆಸ್ಟ್ಮೆಂಟ್ ಅಂದರೆ ಆಬ್ವಿಯಸ್ಲಿ ವಿಲ್ ಲುಕ್ ಅಟ್ ಎಫ್ ಡಿಸ್ ಅಲ್ವಾ, ಅವ್ರು ನೋಡೋದೇ ಎಫ್ ಡಿ. ಇಲ್ಲ ನಮ್ಮ ತಾಯಿ ತೊಗೊಂಡ್ರೆ ಮೇ ಬಿ ದಿ ವಿಲ್ ಓನ್ಲಿ ಸಿ ಅಬೌಟ್ ಗೋಲ್ಡ್. ಬಟ್ ನನ್ನ ಮಗು ತೊಗೊಂಡ್ರೆ ಪ್ರಾಪರ್ಲಿ ಬಿಟ್ಕಾಯಿನ್ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಎವ್ರಿಥಿಂಗ್. ಸೊ ಅದಕ್ಕೋಸ್ಕರ ಒಂದು ಫೈನಾನ್ಷಿಯಲ್ ಹೆಡ್ ಇರ್ತಾರಲ್ವ, ಅವ್ರ ಹೆಡ್ ಬರೀ ಹೆಸರಿಗೆ. ನಿಮ್ಮ ಆ್ಯಕ್ಚುಯಲ್ ಫೈನಾನ್ಷಿಯಲ್ ಹೆಡ್ ಯಾರು ಅಂದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್, ಈ ದ ರಿಯಲ್ ಹೆಡ್. ಸೊ ನೀವು ಆ್ಯಸ್ ಎ ಫ್ಯಾಮಿಲಿ ಜೊತೆಗೆ ಹೋಗ್ಬೇಕು ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ. ಬರೀ ಯಾರೋ ಒಬ್ಬರು ಮನೆಯಲ್ಲಿ ದೊಡ್ಡವ್ರು ಮಾತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರು ಏನು ಹೇಳಿದ್ರು ಮಾಡೋದು ಅದಲ್ಲ. ಎಂಟೈರ್ ಫ್ಯಾಮಿಲಿಗೆ ಗೊತ್ತಿರಬೇಕು ಯಾರು ಅಡ್ವೈಸರು, ಆ ಅಡ್ವೈಸರ್ಗೂ ಗೊತ್ತಿರಬೇಕು ಫ್ಯಾಮಿಲಿ ಅವರು. ದೆನ್ ದ ರಿಯಲ್ ಇನ್ವೆಸ್ಟ್ಮೆಂಟ್ ಹ್ಯಾಪನ್ಸ್. ಫೈನಾನ್ಸ್ ಇಸ್ ಶುಡ್ ಬಿ ಮ್ಯಾನೇಜ್ಡ್ ಬೈ ಎ ಫ್ಯಾಮಿಲಿ. ಯಾಕಂದ್ರೆ ನಾವು ಇನ್ವೆಸ್ಟ್ ಮಾಡೋದು ಯಾವಾಗಲೂ ಫಾರ್ ದ ಸೇಕ್ ಆಫ್ ಫ್ಯಾಮಿಲಿ. ಯಾರನ್ನ ಒಬ್ಬರು ತೊಂದರೆ ಆದ್ರೂ ಇಟ್ಸ್ ಎ ಪ್ರಾಬ್ಲಮ್. ನಮ್ಮ ಕೈನಲ್ಲಿ ಯಾವ ಬೆರಳಿಗೆ ಏಟ್ ಬಿದ್ರೂ ನೋವಾಗೇ ಆಗುತ್ತಾನೆ. ಸೊ ಫೈನಾನ್ಷಿಯಲ್ ಎಲ್ಲ ಅಟ್ಯಾಚ್ಮೆಂಟು ನೋಡ್ಬೇಕು ನಾವು. ಅದಕ್ಕೆ ವಿ ಆಲ್ವೇಸ್ ಟೆಲ್, ಗೋಲ್ಡ್ ಸಿಲ್ವರು ಬೇಕು, ಎಫ್ ಡಿ ಕೂಡ ಬೇಕು, ಇಂಟರ್ನ್ಯಾಷನಲ್ಲು ಬೇಕು, ಡೆಟ್ ಫಂಡ್ಸು ಬೇಕು, ಆ್ಯಂಡ್ ಈಕ್ವಿಟಿನೂ ಬೇಕು. ಆಲ್ ದಿಸ್ ಈಸ್ ರಿಕ್ವೈರ್ಡ್. ಆ ಥರ ಮನೆಯಲ್ಲಿ ಎಲ್ಲರಿಗೂ ಒಂದೊಂದೊಂದೊಂದು ಗೋಲ್ಗಳಿರುತ್ತೆ, ಒಂದೊಂದೊಂದು ಟಾರ್ಗೆಟ್ಸ್ ಇರುತ್ತೆ, ಅಸೆಟ್ ಅಲೋಕೇಶನ್ ಇದೆ, ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ದಟ್ಸ್ ವೈ ಆ್ಯಸ್ ಎ ಫ್ಯಾಮಿಲಿ ಟು ಗೆಟ್ ಟುಗೆದರ್ ಕೂತ್ಕೊಂಡು ಅಟ್ಲೀಸ್ಟ್ ತಿಂಗಳಿಗೊಂದ್ಸಲಿ ಇಲ್ಲಾಂದರೆ 3 ತಿಂಗಳಿಗೊಂದ್ಸಲಿ ಕೂತ್ಕೊಂಡು ಏನೇನು ಇನ್ವೆಸ್ಟ್ಮೆಂಟ್ ಇದೆ ನಮ್ದು, ಎಲ್ಲೆಲ್ಲಿದೆ ಅದೆಲ್ಲ ಕೂತ್ಕೊಂಡು ಮಾಡಿದ್ರೆ ಯುವರ್ ಓನ್ ಲೈಫ್ ವಿಲ್ ಬಿ ಮಚ್ ಮಚ್ ಸ್ಮೂತರ್. ಆಲ್ಸೋ ಟಾಕಿಂಗ್ ಅಬೌಟ್ ಗೋಲ್ಸ್, ಐ ಥಿಂಕ್ ಫ್ಯಾಮಿಲಿ ಎಲ್ಲ ಹೀಗೆ ಒಟ್ಟಿಗೆ ಕೂತು ಮಾತಾಡಿದಾಗ ಯಾವುದಕ್ಕೋಸ್ಕರ ಸೇವಿಂಗ್ಸ್ ಮಾಡ್ತಿದೀವಿ ಅನ್ನೋದು ಕ್ಲಾರಿಟಿ ನಮಗಿದ್ರೆ ಐ ಥಿಂಕ್ ಆ ವೇನಲ್ಲಿ ಹೋಗಬಹುದು. ಇವಾಗ ನಾವು ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ನಿಮ್ಮ ಹತ್ರ ಬಂದಾಗ ಅಫ್ಕೋರ್ಸ್ ನೀವು ಕೇಳ್ತೀರಾ, ನಿಮ್ಮ ಗೋಲ್ ಏನು? ಅರ್ಲಿ ರಿಟೈರ್ಮೆಂಟಾ, ಮನೆ ತಗೋಬೇಕಾ, ಅಥವಾ ಪ್ರತಿ ವರ್ಷಕ್ಕೆ ಒಂದ್ಸಲ ಒಂದು ಫಾರಿನ್ ಟ್ರಿಪ್ ಹೊಡಿಬೇಕನ್ನೋದಾ ನಿಮ್ಮ ಗೋಲು, ಅಥವಾ ಎಜುಕೇಶನ್ ಲೋನ್ ಕ್ಲಿಯರ್ ಮಾಡಬೇಕಾ, ಮಗಳ ಮದುವೆ ಮಾಡಬೇಕಾ, ವಾಟ್ ಇಸ್ ಯೋರ್ ಗೋಲ್ ಅಂತ ಒಂದು ಗೋಲ್ ಇಟ್ಕೊಂಡು ಪ್ರೊಸೀಡ್ ಆಗೋದು ಉತ್ತಮನಾ ಸರ್? ಸೊ ಇವಾಗ ನೀವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಾ, ರೈಲ್ವೆ ಸ್ಟ್ಯಾಂಡ್ಗೆ ಹೋಗ್ತೀರಾ, ನನ್ನ ಟಿಕೆಟ್ ಕೊಡಪ್ಪ ಅಂತೀರಾ. ಎಲ್ಲಿ ಅಂತ ನಾವು ಎಲ್ಲೋ ಒಂದು ಕೊಡಪ್ಪ ಅಂದರೆ ಕೊಡ್ತಾರಾ? ನಿಮ್ಗೆ ಟಿಕೆಟ್ ಕೊಡೋದೇ ಇಲ್ಲ. ಎಲ್ಲಿ ಅಂದ್ಬಿಟ್ಟು ನೀವು ಹೇಳಿದ್ರೆ ತಾನೇ ಕೊಡೋದು ಅವರು. ಆ ಥರ ನಮ್ಮ ಇನ್ವೆಸ್ಟ್ಮೆಂಟ್ಗೂ, ಇದು ನನ್ನ ಮಗು ಎಜುಕೇಷನ್ಗೆ, ಇದು ನನ್ನ ಇನ್ಶೂರೆನ್ಸ್ ಫೀಸ್ ಕಟ್ಟೋದಕ್ಕೆ, ಇದು ನನ್ನ ನೆಕ್ಸ್ಟ್ ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ಟೋದಕ್ಕೆ, ಇದು ನನ್ನ ಮಗು ಫೀಸ್ ಕಟ್ಟೋದಕ್ಕೆ, ಅದಕ್ಕೊಂದು ಬರೆದಿಡಬೇಕು. ಇಲ್ಲಾಂದರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಇವಾಗ ಇಲ್ಲಾಂದರೆ ದುಡ್ಡು ಏನಾಗುತ್ತೆ, ಒಂಥರ ನೀವು ಐಸಲ್ಲಿ ಸೂರ್ಯ ಸನ್ಲೈಟಲ್ಲಿ ಐಸ್ ಇಟ್ಟಂಗೆ, ಅದು ಯಾವಾಗ ಖಾಲಿ ಆಗುತ್ತೆ ಗೊತ್ತೇ ಆಗಲ್ಲ. ಇಲ್ಲ ಮಕ್ಕಳು ಮುಂದೆ ಚಾಕ್ಲೇಟ್ ಇಟ್ಟಂಗೆ. ಸೊ ಮಕ್ಕಳು ಮುಂದೆ ಚಾಕ್ಲೇಟ್ ಇಟ್ಟರೆ ಯಾವಾಗ ಖಾಲಿ ಆಗೋದು ಗೊತ್ತಿಲ್ಲ, ಯಾರು ತಿಂದರೆ ಗೊತ್ತಿಲ್ಲ ಅಂತಾರೆ. ಸೊ ಈ ಥರ ನಿಮ್ಮ ಖರ್ಚು ಎಲ್ಲೋಯ್ತು ಗೊತ್ತೇ ಇರಲ್ಲ. ಯಾಕಂದ್ರೆ ನೀವು ಯು ಹ್ಯಾವ್ ನಾಟ್ ಗಿವನ್ ಇಟ್ ಎ ನೇಮ್. ಒಂದು ಹೆಸರು ಕೊಡಿ, ಅದಕ್ಕೆ ಒಂದು ಡೈರೆಕ್ಷನ್ ಕೊಡಿ. ಒಂದು ಡೈರೆಕ್ಷನ್ ಕೊಟ್ಟರೆ ಆಟೋಮೆಟಿಕಲಿ ಅದು ಎಲ್ಲೆಲ್ಲಿ ಹೋಗ್ಬೇಕು ಅದು ಹೋಗುತ್ತೆ. ಸೊ ಖರ್ಚಿಗೂ ಹೋಗುತ್ತೆ, ಇನ್ಕಮ್ಗೆ ಹೋಗುತ್ತೆ, ಇನ್ವೆಸ್ಟ್ಮೆಂಟ್ಗೆ ಹೋಗುತ್ತೆ, ರಿಟೈರ್ಮೆಂಟ್ಗೆ ಹೋಗುತ್ತೆ. ದಟ್ಸ್ ವೈ ಗೋಲ್ ಈಸ್ ಎ ಪ್ಯಾರಮೌಂಟ್. ಗೋಲ್ ಇರಲೇಬೇಕು. ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಒಂದು ಗಾಡಿ ತೆಗಿತೀವಿ, ಗಾಡಿ ತೊಗೊಂಡು ನನ್ನ ಗಾಡಿ ಎಲ್ಲನೂ ಹೋಗಲಿ ನಾನು ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತೀವ? ಹೇಳ್ತೀವಿ ತಾನೇ ಗಾಡಿಗೆ, ಇಲ್ಲಪ್ಪ ಇಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಮಧ್ಯೆ ಪ್ಲ್ಯಾನ್ ಮಾಡ್ತೀವಲ್ವಾ? ಈ ಥರ ನಾವು ಇನ್ವೆಸ್ಟ್ಮೆಂಟು ಮಾಡಿದಾಗ, ಇದು ನನ್ನ 3 ತಿಂಗಳಾದಮೇಲೆ ಇದಕ್ಕೆ ಬೇಕು, 1 ವರ್ಷ ಆದಮೇಲೆ ನನಗೆ ನಾನು ಟ್ರಾವೆಲ್ ಮಾಡಬೇಕು, ಇಲ್ಲ 10 ವರ್ಷ ಆದಮೇಲೆ ನಾನು ಕಾರ್ ತೊಗೊಬೇಕು, ಮನೆ ತೊಗೊಬೇಕು, ಈ ಥರ ಒಂದು ಗೋಲ್ ಇದ್ದರೆ ಆಟೋಮೆಟಿಕಲಿ ಇನ್ವೆಸ್ಟ್ಮೆಂಟ್ ಈಸಿ ಆಗುತ್ತೆ ಆ್ಯಂಡ್ ವಿಲ್ ರೀಚ್ ಆಲ್ ಯುವರ್ ಗೋಲ್ಸ್. ಸೊ ಆಲ್ವೇಸ್ ಇನ್ವೆಸ್ಟ್ಮೆಂಟು ರೈಟ್ ಅಮೌಂಟ್ ಆಫ್ ದ ಮನಿ ಅಟ್ ರೈಟ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ಬರಬೇಕು. ನನಗೆ 1 ಕೋಟಿ 5 ವರ್ಷ ಆದಮೇಲೆ ಬೇಕಾದರೆ 4.25 ವರ್ಷಕ್ಕೆ 1 ಕೋಟಿ ಬಂದುಬಿಟ್ರೆ ಬೆಸ್ಟ್ ಅಲ್ವಾ? ಸೊ ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ಯು ಶುಡ್ ನೋ ವೆನ್ ಯು ನೀಡ್ ದ ಮನಿ, ದೆನ್ ಗೋಲ್. ದಟ್ಸ್ ವೈ ಗೋಲ್ ಈಸ್ ಪ್ಯಾರಮೌಂಟ್. ಅದಿಲ್ದಿರ ಆಗಲ್ಲ ಇನ್ವೆಸ್ಟ್ಮೆಂಟ್.
ಆದ್ರೂ ಒಂದು ಗೋಲ್ ವಿಚ್ ಕ್ಯಾನ್ ಟರ್ನ್ ಇನ್ ಟು ಅ ನೈಟ್ ಮೇರ್ ನನ್ನ ಪ್ರಕಾರ ಅದು ಮನೆ ಕಟ್ಟುವಂಥ ಕನಸು. ಮೇ ಬಿ ಬಿಕಾಸ್ ಅದು ಅಮೌಂಟ್ ತುಂಬಾ ಹ್ಯೂಜ್ ಅಂಡ್ ನಂಬರ್ ಆಫ್ ಇಯರ್ಸ್ ನಾವೇನು ಕಮಿಟ್ ಆಗಿರ್ತೀವಿ ಅದು ಅದಕ್ಕೆ ಅದು ತುಂಬಾ ಜಾಸ್ತಿ ಅಂತಿರಬಹುದು. ಹೌ ಕ್ಯಾನ್ ವಿ ಅವಾಯ್ಡ್ ಈ ನೈಟ್ ಮೇರ್ನ?